ಸ್ವಸ್ತ್ಯಸ್ತು ಸತಾಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಪುರಂಜನ ರಾಜ ಮೈಮರೆತು ಅವಳ ಜೊತೆಗೆ ಕಾಲ ಕಳೆಯುವ ಪ್ರಸಂಗದಲ್ಲಿ ಒಂದ್ಸರ್ತಿ ಅವನಿಗೆ ಬೇಟೆಗೆ ಹೋಗುವ ಪ್ರಸಂಗ ನಿರ್ಮಾಣವಾಯಿತು. ಸ ಏಕದಾ ಮಹೇಶ್ವಾಸೋ ರಥಂ ಪಂಚಾಶ್ವಮಾಶುಗಂ ದ್ವೀಪಂ ದ್ವಿಚಕ್ರಮೇಕಾಕ್ಷಂ ತ್ರಿವೇಣುಂ ಪಂಚಬಂಧುರಂ ಏಕದಂ ಅನಮೇಕನೀಡಂ ದ್ವಿಕೂಬರಂ ಪಂಚಪ್ರಹರಣಂ ಸಪ್ತವರೂಥಂ ಪಂಚವಿಕ್ರಮಂ ಹೈಮೋಪಸ್ಕರ ಮಾರುಹ್ಯ ಸ್ವರ್ಣವರ್ಮಾಕ್ಷಯೇಷುಧಿ ಏಕಾದಶ ಚ ಮೂನಾಥ ಪಂಚಪ್ರಸ್ಥಮಗಾಧ್ವನಂ. ಚಿನ್ನದ ಕವಚವನ್ನು ತೊಟ್ಟು ಬಂಗಾರದ ಧನುಸ್ಸನ್ನು ಹಿಡಿದು ಭತ್ತದ ಬತ್ತಳಿಕೆಯನ್ನ ಬೆನ್ನಿಗೆ ಸಿಕ್ಕಿಸಿಕೊಂಡು ಕವಚವನ್ನ ಕಟ್ಟಿಕೊಂಡ ಹಾಗೇನೆ ಹೊರಗಿನಿಂದ ರಕ್ಷಣೆಗೆ ಅಂತ 11 ಸೇನಾಪಡೆಗಳನ್ನ ಮುಂದಿಟ್ಟುಕೊಂಡು ಒಳ್ಳೆ ರಥದಲ್ಲಿ ಕೂತಿದ್ದಾನೆ. ವೇಗವಾಗಿ ಓಡುವ 5 ಕುದುರೆಗಳು. ಆ ರಥವೈರಿ ಬೇಟೆಗಾಗಿ ಹೊರಟಾಗ ಪಂಚಪ್ರಸ್ಥ ಅನ್ನುವಂತ ಒಂದು ಕಾಡು, ಅವನು ಹೋದ ಜಾಗದ ಹೆಸರು ಪಂಚಪ್ರಸ್ಥ. ಆ ರಥಕ್ಕೆ 2 ಚಕ್ರಗಳು, ಇಶಾ ಮತ್ತು ದಂಡ ಅಂತ ಚಕ್ರಕ್ಕೆ ಬೇರೆ ಹೆಸರು. ಅವನ ಹೆಸರೇ ನೆನ್ಪಿಟ್ಕೊಳ್ಳೋದು ಕಷ್ಟ. ಆ ಚಕ್ರಕ್ಕೆ 2 ಹೆಸರು, ಇಶಾ ಮತ್ತು ದಂಡ ಅಂತ. ಅದಕ್ಕೆ ಮಧ್ಯದಲ್ಲಿ ಒಂದು ಏನಂತಾರೆ, ಧ್ವಜ ನೆಡ್ಲಿಕ್ಕೆ ಕಂಬ ಇರುತ್ತೆ. ಆ ಕಂಬದಲ್ಲಿ 3 ಧ್ವಜಗಳು. ಆ ಕಟ್ಲಿಕ್ಕೆ ಆ ಕಂಬಕ್ಕೆ 5 ಕಟ್ಟು, ಅದು ಸೀಳಿ ಹೋಗದ ಹಾಗೆ, ಜಾರಿ ಬೀಳದ ಹಾಗೆ. ಆಮೇಲೆ ಒಂದು ಲಗಾಮು, ಎದುರುಗಡೆ ಒಬ್ಬ ಸಾರಥಿ, ಅವನಿಗೆ ಕೂತ್ಕೊಳ್ಳಿಕ್ಕೆ ಒಂದು ಆಸನ. ಆ 5 ಕುದುರೆಗಳನ್ನ ಒಟ್ಟಿಗೆ ಹಿಡಿಲಿಕ್ಕೆ 2 ನೊಗ, ಒಂದಕ್ಕೊಂದು ಸೇರಿಕೊಂಡು ಓಡ್ಲಿಕ್ಕೆ ಅನುಕೂಲಕರ ಆಗುವ ಹಾಗೆ. ಆಮೇಲೆ ಆ ಇಡೀ ರಥಕ್ಕೆ ಹೊರಗೆ 7 ಆವರಣಗಳು. ಮತ್ತು ರಥ ಒಂದೊಂದ್ ಸರ್ತಿ ಒಂದೊಂದು ಸ್ಟೈಲ್ ಅಲ್ಲಿ ಹೋಗ್ತಿತ್ತು. ಟುಕು ಟುಕು ಅಂತ ಹೋಗುದು, ಟಕ್ 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 ಅಂತ ಒಂದ್ಸಲ ಹೋಗುದು. ಅದು ಒಟ್ಟವ್ರು ಹೇಳ್ತಾರೆ ಪಂಚಪ್ರಸ್ಥಂ, 5 ಬಗೆಯ ಗತಿಗಳು ಆ ರಥಕ್ಕೆ. ಚಚಾರ ಮೃಗಯಾಂ ತತ್ರ ದೃಪ್ತ ಆಪ್ತೇಶು ಕಾರ್ಮುಕ ವಿಹಾಯ ಜಾಯಾಮತದರ್ಹಾಂ ಮೃಗವ್ಯಸನಲಾಲಸ. ಕಾಡಿನಲ್ಲಿ ಧನುರ್ಬಾಣಗಳನ್ನು ಹಿಡಿದುಕೊಂಡು ಬೇಟೆಯಾಡ್ಲಿಕ್ಕೆ ಹೋದ. ರಾಣಿ ಅವನ ವಿರಹವನ್ನು ಸಹಿಸೋಳೆ ಅಲ್ಲ, ಆದರೂ ಇವನಿಗೆ ಬೇಟೆಯಾಡುವ ಚಟ. ಅವಳನ್ನ ಹಾಗೆ ಅವಳು ಹೇಳಿದ್ರು ಕೇಳದೆ ಸೀದಾ ಬೇಟೆಗೆ ಬಂದ್ಬಿಟ್ಟಿದ್ದಾನೆ. ಆಸುರಿ ಮೃತ್ಯುಮಾಶ್ರಿತ್ಯ ಘೋರಾತ್ಮ ನಿರನುಗ್ರಹ ನ್ಯಹನನ್ ನಿಶಿತೈರ್ಬಾಣೈಃ ವನೇಶು ವನಗೋಚರಾನ್. ಒಂಥರ ಬೇಟೆಗೆ ಅಂತ ಇಳಿದ ಮೇಲೆ ಮನುಷ್ಯನ ಸ್ವಭಾವ ಹೇಗಾಗುತ್ತೆ ಅಂದ್ರೆ, ಬಾಣಕ್ಕೆ ಏನಾದ್ರೂ ಒಂದು ಗುರಿ ಇಟ್ಟು ಬಲಿ ಬೀಳ್ಲೇಬೇಕು. ಅದು ಮುಗಿಯೋ ತನಕ ಬೇಜಾರು ಹೋಗಲ್ಲ, ಅಥವಾ ಆ ಕುತೂಹಲ ತಣಿಯಲ್ಲ. ಕೈಯಲ್ಲಿ ಕತ್ರಿ ಇದ್ರೆ ಅರ್ಧ ಗಂಟೆ ಅವನಿಗೆ ಏನು ಹೇಳದೆ ಸುಮ್ನೆ ಕೈಯಲ್ಲಿ ಇಟ್ಕೋ ಅಂತ ಹೇಳಿದ್ರೆ, ಅರ್ಧ ಗಂಟೆಲಿ ಒಂದು 10 ಪೇಪರ್ ಕೈಗೆ ಸಿಕ್ಕಿದ್ದಾದ್ರೂ ಕತ್ತರಿಸಿರ್ತಾನೆ. ಅದ್ರ ಸ್ವಭಾವ ಏನು ಅಂದ್ರೆ, ಏನಾದ್ರೂ ಒಂದು ಮಾಡ್ತಿರ್ಬೇಕು, ಕಟ್ ಮಾಡ್ತಾನೆ ಇರುತ್ತೆ. ಏನ್ ಸಿಗ್ಲಿಲ್ಲ ಅಂದ್ರೆ ಕೊನೆಗೆ ತಂದ್ ಬಟ್ಟೆದ್ದೇ ತುದಿ ಹಿಡ್ಕೊಂಡು 2 ನೂಲ್ ಎಕ್ಸ್ಟ್ರಾ ಇದೆ ಅಂತೇಳಿ ಕಟ್ ಮಾಡ್ತಾ ಕೂತಿರ್ತಾನೆ. ಸ್ವಲ್ಪ ಹೊತ್ತು ಬಿಟ್ರೆ ಸೀಳಿ ಹೊರಗೆ ತಂದು ಆಮೇಲೆ ಕಟ್ ಮಾಡಿ ಮತ್ತೆ ಜೋಡಿಸ್ತೇನೆ ಬೇರೆ ವಾದ ಮಾಡ್ತಾನೆ. ಹಾಗೆ ಆಸುರಿ ವೃತ್ತಿಯಿಂದ ಹಿಂಸೆಯನ್ನ ಮಾಡುತ್ತಾ ದಯೆಯನ್ನೇ ಬಿಟ್ಟು ಬಿಟ್ಟಿದ್ದ. ಬೇಟೆಗೆ ಬಂದ ಮೇಲೆ ಬೇಟೆಯೇ ಮುಖ್ಯ ಧರ್ಮ. ಏನು ಪಾಪ ಪುಣ್ಯ ಅದು ಇದು ಅಂತೆಲ್ಲ ಕಾಯುದು ಅಂತ ಎಲ್ಲ ಒಳಗಿನಿಂದ ಅವನ ಆಲೋಚನೆಗಳ ಪಥ, ಇದು ಬೇಡಲ್ಲ, ಇದು ಬೇಡವಲ್ಲ, ಇದು ತಪ್ಪಲ್ವಾ ಅಂತ ಬಂದ್ರೆ ಅದನ್ನ ನಿಗ್ರಹಿಸಿ ಇವನ ಆಸುರಿ ಪ್ರವೃತ್ತಿಯೇ ಎದ್ದು ನಿಲ್ತಾ ಇತ್ತು. ಕಠೋರ ಮನಸ್ಸಿನವನಾಗಿ ಬಿಟ್ಟ. ಕಾಡಿನ ಪ್ರಾಣಿಗಳನ್ನ ತೀಕ್ಷ್ಣವಾದ ಬಾಣಗಳಿಂದ ಹೊಡೆದುರುಳಿಸಿದ. ತೀರ್ಥೇಶು ಚ ಶ್ರುತಿ ದೃಷ್ಟೇಚು ರಾಜ ಮೇಧ್ಯಾನ್ ಪಶೂನ್ ವನೆ ಯಾವದರ್ಥಮಲಂ ಲುಬ್ಧೋ ಹನ್ಯಾದಿತಿ ನಿಯಮ್ಯತೆ. ಬೇಟೆ
ಕೆಲವೊಂದು ಸರ್ತಿ ರಾಜನಿಗೆ ವಿಹಿತ. ಆದ್ರೆ ಅದು ಕಾಡಿನ ಪ್ರಾಣಿಗಳೆಲ್ಲ ನಾಡಿಗೆ ಬಂದು ಉಪದ್ರವ ಕೊಡ್ತಾ ಇದೆ ಎಂದಾಗ ಮಾತ್ರ ಹಾಗೆ ನಿಯಮ, ಹೊರತು ಅಕಾರಣವಾಗಿ ಬೇಟೆಯಾಡ್ಲಿಕ್ಕೆ ಯಾರಿಗೂ ಕೂಡ ಪರ್ಮಿಷನ್ ಇಲ್ಲ. ಆದ್ರೆ ಮಾಂಸಾರ್ಥಿಯಾಗಿ ಶ್ರುತಿವಿಹಿತವಾದ ಶ್ರಾದ್ದಾದಿ ಕರ್ಮಗಳನ್ನು ಕೂಡ ಮಾಡದೆ ಅವುಗಳಿಗಾಗಿ ಕೆಲವೊಮ್ಮೆ ಬಳಸಿಕೊಳ್ಳಿಕ್ಕೆ ನಿಯಮ ಇದೆ. ಶ್ರಾದ್ದಕ್ಕಾಗಿ ಕೆಲವು ಪ್ರಾಣಿಗಳನ್ನ, ಅಂದ್ರೆ ಕಾಡು ಜನರು ಆಹಾರವನ್ನ ಹೆಚ್ಚಾಗಿ ಅದನ್ನೇ ಬಯಸ್ತಾ ಇದ್ದಾರೆ ಅಂದ್ರೆ ಅವರು ಶ್ರಾದ್ದ ಮಾಂಸದಿಂದಲೇನೆ ಮಾಡ್ತಾರೆ. ಇದು ಆ ಕಾಲದ ಕಥೆ, ಈಗಿದ್ದಲ್ಲ. ಆಗ ಅವರಿಗೆ ಅದು ಪರ್ಮಿಷನ್ ಇತ್ತು. ಮಾಂಸಾಹಾರಿಗಳಾಗಿ ಶ್ರಾದ್ದದಲ್ಲಿ ಮಾಂಸವನ್ನೇ ನಿವೇದಿಸುವಂತಹ ಅವಕಾಶ ಇತ್ತು. ಆದ್ರೆ ಇಲ್ಲಿ ಕಟ್ಟುನಿಟ್ಟಾಗಿ ಕೇವಲ ಆ ಕರ್ತವ್ಯಕ್ಕೆ ಮಾತ್ರ ಬಳಸಬೇಕು, ಹೊರತು ಬೇರೆದಕ್ಕೆ ಬಳಸಬಾರದು. ಆದ್ರೆ ಇವನ್ ಏನ್ ಮಾಡ್ತಾ ಇದ್ದಾನೆ ಅಂದ್ರೆ, ತನಗೆ ಅಗತ್ಯ ಇರುವ ನಿತ್ಯದ ಕರ್ತವ್ಯಕ್ಕೆ ಹೊರತಾಗಿಯೂ ಸುಮ್ಮನೆ, ಈಗ ಪ್ರಾಣಿಗಳು ಬೇಟೆ ಆಡಿದ್ರೆ ಅದನ್ನ ತಿನ್ಲಿಕ್ಕೋಸ್ಕರ ಬೇಟೆ ಆಡ್ತೇವೆ ಹೊರತು ಕೊಂದು ಎಸಿಲಿಕ್ಕೆ ಬೇಟೆ ಆಡಲ್ಲ. ಇವನು ಕೊಂದ ಮೇಲೆ ಇವತ್ತು 1 ಆಯ್ತು, 2 ಆಯ್ತು, 3 ಆಯ್ತು, 5 ಆಯ್ತು, 10 ಆಯ್ತು ಅಂತ ಲೆಕ್ಕ ಹಾಕೊಂಡು ಬೆರಳೆಣಿಸ್ತಾ ಹೆಚ್ಚಾದಷ್ಟು ಖುಷಿಯನ್ನ ಹೆಚ್ಚು ಅನುಭವಿಸ್ತಾ ಆ ಪ್ರಾಣಿಗಳ ಸಾವಿಗೆ ಮರುಗುವ ಬುದ್ಧಿಯೇ ಕಳೆದು ಹೋಗ್ಬಿಟ್ಟಿತ್ತು. ನಿಯಮಗಳನ್ನೆಲ್ಲ ಗಾಳಿಗೆ ತೂರಿ ಬಿಟ್ಟಿದ್ದ. ಯ ಏವಂ ಕರ್ಮ ನಿಯತಂ ವಿದ್ವಾನ್ ಕುರ್ವೀತ ಮಾನವ ಕರ್ಮಣ ತೇನ ರಾಜೇಂದ್ರ ಜ್ಞಾನೇನ ನಸಲಿಪ್ಯತೆ. ಅಪರೋಕ್ಷ ಜ್ಞಾನಿಗೆ ಇಂತಹ ನಿಯಮಗಳು ಹೆಚ್ಚು ಕಾಡುವುದಿಲ್ಲ. ಅವರು ನಿಯತ ಕರ್ಮ ಮಾಡ್ಲಿ ಬಿಡ್ಲಿ, ಅಪರೋಕ್ಷ ಜ್ಞಾನ ಪ್ರಭಾವ ಆದದ್ರಿಂದ ಅವರು ಸಮಾಧಿಯಲ್ಲಿ ಇದ್ದಾಗ ಈ ಕರ್ಮದ ಲೇಪ ಅವರಿಗಿಲ್ಲ. ಈಗ ಈ ಕರ್ಮ ಎಲ್ಲ ಮಾಡುದು ಯಾಕೆ ಅಂದ್ರೆ ಭಗವಂತನ ದರ್ಶನ ಆಗ್ಲಿ ಅಂತ. ಭಗವಂತನ ದರ್ಶನದ ಸ್ಥಿತಿಯಲ್ಲೇ ಸಮಾಧಿಯಲ್ಲಿ ಇರ್ಬೇಕಾದ್ರೆ ಮತ್ತೆ ಅವರ ನೆಪ್ಸಿ ಜಪ ಮಾಡು, ಪಾರಾಯಣ ಮಾಡು ಅಂತ ಎಬ್ಬಿಸ್ಬೇಕಾಗಿಲ್ಲ. ಆ ಪಾರಾಯಣ, ಜಪ, ಅನುಷ್ಠಾನ, ಪೂಜೆ, ಪುರಸ್ಕಾರ ಇತ್ಯಾದಿಗಳೆಲ್ಲವೂ ಕೂಡ ಭಗವಂತನನ್ನೇ ನಿರಂತರ ತನ್ನ ಅಂತರಂಗದ ಕಣ್ಣಿನಿಂದ ನೋಡ್ಬೇಕು ಅನ್ನೋ ಪ್ರಯತ್ನಕ್ಕೇನೆ ಮಾಡುದು. ಅವನು ಆತರ ಧ್ಯಾನದ ಸ್ಥಿತಿಯಲ್ಲಿ ಇದ್ದವನನ್ನ ಬೆನ್ ತಟ್ಟಿ ಎಬ್ಸಿ ಎದ್ದೇಳು, ಸರಿಯಾದ ಟೈಮ್, ಕರೆಕ್ಟ್ ಟೈಮಿಗೆ ಜಪಕ್ಕೆ ಟೈಮ್ ಹೇಳಿದರೆ 7 ಅಂತ ಎಬ್ಬಿಸ್ಲಿಕ್ಕಿಲ್ಲ. ಯಾಕೆಂದ್ರೆ ಅವನು ಆಗ್ಲೇ ನಾವೆಲ್ಲ ಮಾಡುವ ಕರ್ಮದ ಫಲ ಯಾವ ನಿಟ್ಟಿನಲ್ಲಿ ಇದೆಯೋ ಅದನ್ನು ಅವನು ಈಗಲೇ ಪಡೆದಿದ್ದಾನೆ ಅಂತ ಅದನ್ನ ಅವನನ್ನ ಎಬ್ಬಿಸುವುದು ಬೇಕಿಲ್ಲ. ಅನ್ಯಥಾ ಕರ್ಮ ಕುರ್ವಾಣ ಕಾಮಾರೂಢೋ ನಿಬದ್ಧತೆ ಗುಣ ಪ್ರವಾಹ ಪತ್ತೋ ನಷ್ಟ ಪ್ರಜ್ಞೋ ವ್ರಜತ್ಯದ. ಕೇವಲ ವಿಷಯಾಪೇಕ್ಷಿಯಾಗಿ ಹಿಂದೆ ಹೇಳಿದ ನಿಯಮಗಳನ್ನು ಉಲ್ಲಂಘಿಸಿ, ಅಂದ್ರೆ ಶ್ರಾದ್ದಾದಿ ಕರ್ಮಗಳಿಗೆ ಬಿಟ್ಟು ತನ್ನ ಕೇವಲ ಸ್ವಾರ್ಥಕ್ಕಾಗಿ, ನಾಲಿಗೆ ರುಚಿಗಾಗಿ ದೊಡ್ಡವರು ಹೇಳಿದ ನಿಯಮಗಳನ್ನೆಲ್ಲ ಗಾಳಿಗೆ ತೂರಿ ಪ್ರಾಕೃತ ಗುಣಕ್ಕೆ ಬಗ್ಗಿದವನಾಗಿ ತನ್ನ ನಿಜವಾದ ಎಚ್ಚರವನ್ನ, ಜ್ಞಾನವನ್ನ ಕಳ್ಕೊಂಡು ಬದುಕ್ತಾನೆ ಅಂತಂದ್ರೆ ಮುಂದೆ ಅವನು ಖಂಡಿತ ಅತ್ಯಂತ ಹೀನವಾದ ಶರೀರದಲ್ಲಿ ಹುಟ್ಟಿ ಬರಬೇಕಾದ ಪ್ರಸಂಗ ಬರುತ್ತೆ. ತತ್ರ ನಿರ್ಭಿಣ್ಣ ಗಾತ್ರಾಣಾಂ ಚಿತ್ರವಾಜೈ ಶಿಲೀಮುಖೈ ವಿಪ್ಲವೋ ಭೂತ್. ಪುರಂಜನ ಬಣ್ಣ ಬಣ್ಣದ ಗರಿಯ ಬಾಣಗಳಿಂದ ಪ್ರಾಣಿಗಳನ್ನ ಕತ್ತರಿಸ್ತಾ ಇದ್ದ. ಅದು ವೇದನೆಯಿಂದ ಒದ್ದಾಡ್ತಾ ಇದ್ರೆ ಅವನಿಗೆ ಸಹನೇ ಆಗ್ತಿರ್ಲಿಲ್ಲ. ಸಜ್ಜನರಿಗೆ ಇಂಥದ್ರಲ್ಲೆಲ್ಲ ಚೂರು ಸರಿ ಹೋಗಲ್ಲ. ತಪ್ಪು ಅಂತಾದ್ಮಾಗ ತಕ್ಷಣವೇ ಅದನ್ನ ತಪ್ಪು ಅಂತಾರೆ. ಆದ್ರೆ ಇವನಿಗೆ ಅದ್ಯಾವುದು ತಲೆಗೆ ಹೋಗ್ತಿರ್ಲಿಲ್ಲ, ಮಾಡಿದ್ದೇ ಸರಿ ಅಂತ. ಯಾವ ಪ್ರಾಣಿಗಳು, ಶಶಾನ್ ಮೊಲಗಳು, ವರಾಹಾನ್ ಹಂದಿಗಳು, ಮಹಿಷಾನ್ ಕೋಣಗಳು, ಗವಯಾನ್ ಹಸುವಿನ ಹಾಗೆ ಇರುವ ಹಸುವಿನಂತೆ ಕಾಣುತ್ತೆ ಆದ್ರೆ ಹಸು ಅಲ್ಲ ಅದು. ರುರು ಶಲ್ಯಾನ್, ರುರು ಅಂತಂದ್ರೆ ಬೆರಿಂಕ ಅಂತ ನಮ್ಮಲ್ಲಿ ಹೇಳ್ತಾರೆ, ಜಿಂಕೆಯೂ ಹೌದು. ಇನ್ನು ಮೇಧ್ಯಾನ್, ಯಜ್ಞದಲ್ಲಿ ಬಳಸುವಂತಹ ಪ್ರಾಣಿಗಳನ್ನೆಲ್ಲ, ಅನ್ಯಾನ್ ಅಮೇಧ್ಯಾನ್, ಇನ್ನು ಯಜ್ಞದಲ್ಲಿ ಬಳಸದೇ ಇರುವಂತಹ ಭಕ್ಷಣ ಅಯೋಗ್ಯವಾದ ಮೃಗಗಳನ್ನು ಕೂಡ ಕೊಲ್ಲುತ್ತಾ ಶ್ರಮಂ ಅಧ್ಯಗ, ತುಂಬಾ ಸುಸ್ತಾಯ್ತು ಅವನಿಗೆ. ತತಃ ಕ್ಷುತ್ರ ಪರಿಶ್ರಾಂತೋ ನಿವೃತ್ತೋ ಗೃಹಮೇವಾನ್ ಕೃತ ಸ್ನಾನೋಚಿತಾಹಾರ ಸಂವಿವೇಶಕ ತಕ್ಲಮ. ಕ್ಷುತ್ ಅಂದ್ರೆ ಹಸಿವು, ತೃಟ್ ಅಂದ್ರೆ ಬಾಯಾರಿಕೆ, ಕ್ಷುಧೌ ಕ್ಷುಧ, ತೃಟ್ ತೃಷ,
ತೃಷಾ ಅನ್ನುವ ಶಬ್ದವೂ ಇದೆ, ತೃಟ್ ಅನ್ನುವ ಶಬ್ದವೂ ಇದೆ. ತೃಷೌ ತೃಷಃ ಅನ್ನುವ ಶಬ್ದನೂ ಇದೆ. ಹಾಗೇನೆ ಕ್ಷುಧಾ ಕೂಡ. ಕ್ಷುಧಾ ಅಂತ ಆಕಾರ ಅಂತ ಸ್ತ್ರೀಲಿಂಗನೂ ಇದೆ, ತೃಷಾ ಅಂತ ಆಕಾರ ಅಂತ ಸ್ತ್ರೀಲಿಂಗ ಇದೆ. ಕ್ಷುತ್ ಅಂತ ಧಕಾರಾಂತವಾದ ಶಬ್ದ ಇದೆ, ತೃಟ್ ಅಂತ ಶಕಾರಾಂತವಾದ ಶಬ್ದವೂ ಇದೆ. ಇಲ್ಲಿ ಕ್ಷುಟ್ ತೃಟ್ ಪರಿಶ್ರಾಂತ, ಇದರಿಂದ ಒದ್ದಾಡ್ತಾ ಇರುವ ಬಳಲಿ ಬೆಂಡಾಗಿ ಅರಮನೆಯ ಕಡೆಗೆ ಹಿಂತಿರುಗಿದ. ಗೃಹಂ ಏಯುವಾನ್, ಮರಳಿ ಮನೆಗೆ ಬಂದ. ಕೃತ ಸ್ನಾನೋಚಿತಾಹಾರ, ಸರಿಯಾದ ರೀತಿಯಲ್ಲಿ ಸ್ನಾನ ಮಾಡಿದ, ಸರಿಯಾದ ಆಹಾರವನ್ನು ಸ್ವೀಕರಿಸಿದ. ಗತಕ್ಲಮಃ, ಹಾಸಿಗೆಯಲ್ಲಿ ಮಲಗಿ. ಸಂವಿವೇಶ, ತನ್ನ ಶ್ರಮವನ್ನು ಕಳ್ಕೊಳ್ಳುವ ನಿದ್ದೆಗೆ ಜಾರಿದ. ಪರಮಾನುಗ್ರಹೋ ತೃಪ್ತೋ ಹೃಷ್ಟ ಸುದೃಪ್ತಷ್ಟ ಕಂದರ್ಪ ಕೃಷ್ಟ ಮಾನಸ ನವ್ಯಚಷ್ಟ ವರಾರೋಹಾಂ ಗೃಹಿಣೀಂ ಗೃಹಮೇಧಿನೀಂ. ತಿಂದದ್ದು ತೃಪ್ತಿಯಾಗಿತ್ತು. ಗೃಹಸ್ಥ ಧರ್ಮಕ್ಕೆ ಅನುಕೂಲಳಾಗಿದ್ದಂತಹ ತನ್ನ ಮಡದಿ ಕಾಣಿಸ್ಲಿಲ್ಲ. ಬೇಸರಗೊಂಡು ತನ್ನ ಸುತ್ತ ಇದ್ದ ಉಳಿದವರಿಗೆಲ್ಲ ಕೇಳಿದ. ಅವನಿಗೆ ಕೆಲಸ ಮಾಡಿದ್ದು ತೃಪ್ತಿಯಾಗಿತ್ತು, ಆದ್ರೆ ದರ್ಪವೂ ಸೇರಿಕೊಂಡು ತನ್ನ ಒಳಗೆ ಕಾಡ್ತಾ ಇದ್ದ ಆಸೆಗಳಿಗೆ ಬಲಿಯಾಗಿ ತನ್ನ ಮಡದಿಯಾದಂತಹ ತನ್ನ ಜೊತೆಗೆ ಯಾವಾಗ್ಲೂ ಬೇಟೆಗೆ ಹೋಗುವ ಮುನ್ನ ಇದ್ದಂತಹ ಹೆಂಡತಿಯ ಬಗ್ಗೆ ಕೇಳಿಕೊಳ್ತಾನೆ. ಅಪಿವ ಕುಶಲಂ ರಾಮಾಹ ಸೇಶ್ವರೀಣಾಂ ಯಥಾಪುರ ನತತೈತರ್ಹಿ ರೋಚಂತೆ ಗೃಹೇಶು ಗೃಹ ಸಂಪದ. ಸುಂದರಿಯರೇ, ನಿಮಗೂ ನಿಮ್ಮ ಒಡತಿಯಾದಂತಹ ನನ್ನ ಮಡದಿಗೂ ಎಲ್ಲ ಕ್ಷೇಮವಷ್ಟೇ? ಸುಖವಾಗಿದ್ದಾಳೆ ತಾನೆ? ಯಾಕೆ ಈಗ ಈ ಮನೆಯಲ್ಲಿ ಮೊದಲಿನಷ್ಟು ಸಂಪತ್ತುಗಳು ಕಾಣಿಸ್ತಿಲ್ಲ? ಏನು ಯಾರಾದ್ರೂ ಎಲ್ಲೆಲ್ಲೋ ಅಂಗಡಿ ತಗೊಂಡೋಗಿ ಮಾರ್ಕೊಂಡು ಬದುಕ್ತಾ ಇದ್ದಾರಾ? ಏನ್ ಕತೆ? ಇಲ್ಲಿ ಕೆಲವು ವಸ್ತುಗಳು ಮಾಯ ಆಗ್ತಾ ಇರೋದು ನನಗೆ ಕಾಣಿಸ್ತಾ ಇದೆ. ಯದಿನ ಸ್ಯಾದ್ ಗೃಹೇ ಮಾತಾ ಪತ್ನಿ ವಾ ಪತಿ ದೇವತಾ ವ್ಯಂಗ್ಯೇ ರಥ ಇವ ಪ್ರಾಜ್ಞ ಕೋ ನಾಮಾಸೀತ ದೀನವತ್. ಮನೆಯಲ್ಲಿ ಒಂದು ಹೆಣ್ಣು ಅನ್ನೋದು ಅದಕ್ಕೆ ಲಕ್ಷಣ. ಹೆಣ್ಣಾದವಳು ಗೃಹಿಣಿ, ಗೃಹ ಮುಚ್ಯತೆ. ಗೃಹಿಣಿ ಇದ್ರೆ ಮಾತ್ರ ಅದಕ್ಕೆ ಗೃಹ ಅಂತ ಹೆಸರು. ಇಲ್ಲ ಗೃಹಿಣಿ ಇಲ್ಲ ಅಂದ್ರೆ ಗೃಹ ಮುಚ್ಚತ್ತೆ. ಯಾರು ನೋಡೋರಿಲ್ಲ ಕೇಳೋರಿಲ್ಲ ಅಂದ್ರೆ ಅದು ಬಂದ್ ಆಗೋಗ್ಬಿಡುತ್ತೆ. ಅಲ್ಲಿ ಯಾವ ಕ್ಲೀನು ಇರಲ್ಲ, ಎಲ್ಲ ನರಿ, ಸೊಳ್ಳೆ, ತಿಗಣೆ, ಇಂತ ಕ್ರೂರ ಕೆಟ್ಟ ಪ್ರಾಣಿಗಳೇ ಅದರಲ್ಲಿ ವಾಸವಾಗುವಂತ ಸ್ಥಿತಿ ಬರುತ್ತೆ. ಯಾಕೆಂದ್ರೆ ಶುದ್ಧಿ ಅನ್ನೋದು ಅವರ ಸಹಜವಾದ ಬುದ್ಧಿ. ಎಲ್ಲ ಕಡೆನೂ ಚಂದ ಇರಬೇಕು, ಕ್ಲೀನ್ ಇರಬೇಕು ಅಂತ ಬಯಸ್ತಿರ್ತಾರೆ. ಆದ್ರಿಂದಾಗಿ ಇಲ್ಲಿ ಎಲ್ಲ ಅವ್ಯವಸ್ಥೆ ಆಗ್ತಾ ಇದೆ. ಚಕ್ರವೇ ಇಲ್ಲದ, ಕುದುರೆಗಳೇ ಇಲ್ಲದ ರಥದಂತೆ ಈ ಮನೆ ನಿರ್ಮಾನುಷ್ಯವಾಗಿ ಬಿಟ್ಟಿದೆ. ಇಂತಹ ಮನೆಯಲ್ಲಿ ಯಾರು ವಾಸ ಮಾಡ್ಲಿಕ್ಕೆ ಇಷ್ಟಪಡ್ತಾರೆ? ಎಲ್ಲಿ ನನ್ನ ರಾಣಿ ಕೋವರ್ತತೆ ಸಾಲವನ? ನನ್ನ ಹೆಂಡತಿ ಎಲ್ಲಿದ್ದಾಳೆ? ಇಷ್ಟು ದುಃಖಪಟ್ಟು ಒದ್ದಾಡ್ತಾ ಇದ್ದೇನೆ. ಮಜ್ಜಂತಂ ವ್ಯಸನಾರಣವೇ, ಅವಳಿಲ್ಲ ಅನ್ನುವ ವ್ಯಥೆಯಿಂದ ನಾನು ತುಂಬಾ ಯೋಚನೆ ಮಾಡ್ತಾ ಇದ್ದೇನೆ, ಎಲ್ಲಿದ್ದಾಳೆ? ಯಾರು ಏನು ಹೇಳ್ತಿಲ್ಲ. ಯಾ ಮಾ ಮುದ್ಧರತಿ ಪ್ರಜ್ಞಾಂ ದೀಪಯಂತಿ ಪದೇ ಪದೇ. ಹೆಜ್ಜೆ ಹೆಜ್ಜೆಗೂ ನನಗೆ ತಾಳ್ಮೆಯ ಮಾತುಗಳನ್ನು ಹೇಳ್ತಾ, ನಾನು ಕಂಗೆಟ್ಟಾಗೆಲ್ಲ ಬೆನ್ನು ಸವರಿ ಸಮಾಧಾನ ಮಾಡ್ತಾ, ಹೀಗಲ್ಲ ಹಾಗೆ ಅಂತ ನನ್ನನ್ನು ಎಚ್ಚರಿಸುವ ಅವಿವೇಕದ ತಪ್ಪು ಕೆಲಸಗಳಿಂದ ವಿವೇಕ ಹೇಳಿ ಪಾರು ಮಾಡುವವಳು ಎಲ್ಲಿದ್ದಾಳೆ? ರಾಮ ಊಚುಹು. ರಾಮ ಅಂದ್ರೆ ಅಲ್ಲಿಯ ಉಳಿದ ಹೆಣ್ಮಕ್ಳು. ನರನಾಥನ ಜಾನೀಮಸ್ತತ್ರಿಯ ಯದ್ವ್ಯವಸ್ಯತಿ ಭೂತಳೆ ನಿರವಸ್ತಾರೆ ಶಯಾನಾಂ ಪಶ್ಯ ಶತ್ರುಹನ್. ಆ ಹೆಣ್ಮಕ್ಳು ಹೇಳ್ತಾರೆ, ರಾಜನ್, ನಿನ್ನ ಪ್ರಿಯ ಏನ್ ಮಾಡ್ಬೇಕು ಅಂತ ನಿರ್ಧಾರ ಮಾಡಿ ಕಾಣಿಸ್ತಿಲ್ವೋ ನಮ್ಗೆ ಗೊತ್ತಿಲ್ಲ. ನೀನು ಯುದ್ಧ ಮಾಡಿ ಅಥವಾ ಬೇಟೆಯಾಡಿ ಶತ್ರುಗಳನ್ನ ಓಡಿಸಿದವನು. ಅಷ್ಟೊತ್ತಿಗೆ ಕಾಣಿಸ್ತಾಳೆ ನೋಡು, ಬರೀ ನೆಲದ ಮೇಲೆ ಹಾಗೆ ಮಲಗಿದ್ದಾಳೆ ಇಲ್ಲಿ ಅಂತ ಒಂದು ಜಾಗದಲ್ಲಿ ಕರ್ಕೊಂಡು ಹೋಗಿ ತೋರಿಸ್ತಾರೆ. ನಾರದ ಉವಾಚ ಪುರಂಜನ ಸ್ವಮಿಷೀಂ ನಿರೀಕ್ಷಾವತುತಾಂ ಭುವಿ ತತ್ಸಂಗೋನ್ಮತಿ ತಜ್ಞಾನೋ ವೈಕ್ಲಭ್ಯಂ ಪರಮಂ ಯಯೌ. ಪುರಂಜನನಿಗೆ ತನ್ನ ರಾಣಿ ಬರಿ ನೆಲದ ಮೇಲೆ ಏನು ಹಾಸಿಕೊಳ್ಳದೆ ಮಲಗಿರುವುದನ್ನ ನೋಡಿ ಅವಳ ಬಗ್ಗೆ ವ್ಯಥೆ ಆಯಿತು. ಅದಕ್ಕೋಸ್ಕರ ಅವಳ ಪಕ್ಕದಲ್ಲಿ ವ್ಯಾಕುಲ ಚಿತ್ತನಾಗಿ ಕುಳಿತುಕೊಳ್ಬೇಕು ಅಂತ ಹೋದ ಹತ್ರ. ಸಾಂತ್ವಯನ್ ಶ್ಲಕ್ಷ್ಣಯ ವಾಚ.
ಹೃದಯೇನ ವಿದೂಯತಾ ಪ್ರೇಯಸ್ಯ ಪ್ರೇಮ ಸಂಭ್ರಮ ಲಿಂಗಮಾತ್ಮನಿ ನಾಧ್ಯಗಾತ್. ನೊಂದ ಹೃದಯದಿಂದ ಮೆತ್ತನೆಯ ಹಿತನುಡಿಗಳನ್ನ ಆಡ್ತಾ ಅವಳನ್ನ ಸಮಾಧಾನ ಪಡಿಸಿದ. ಆದ್ರೆ ತನ್ನ ಮಡದಿಗೆ ತನ್ನಲ್ಲಿ ಉಂಟಾದ ಪ್ರೇಮ ಸಂಭ್ರಮ ಲಿಂಗಂ, ಸಂಭ್ರಮ ಅಂದ್ರೆ ಕೋಪ, ಅದರ ಗುರುತು ಗೊತ್ತಾಗ್ಲಿಲ್ಲ. ಪ್ರಣಯ ಕೋಪದ ಹಿನ್ನೆಲೆಯಲ್ಲಿ ಅವಳು ಏನೋ ನನ್ನನ್ನ ನಿರೀಕ್ಷಿಸ್ತಾ ಇದ್ದಾಳೆ ಅನ್ನುವ ಯಾವ ಲಕ್ಷಣವೂ ಅವನಿಗೆ ಗೊತ್ತಾಗ್ಲೇ ಇಲ್ಲ. ಅನುನಿನ್ನೇತ ಶನಕೈಹಿ ವೀರೋನು ನಯಕೋವಿದ ಪಸ್ಪರ್ಶ ಪಾದಯುಗಳಂ ಆಹಚೋತ್ಸಂಗಲಾಳಿತಾಂ. ಮುನಿಸಿಕೊಂಡ ತನ್ನ ಮಡದಿಯನ್ನ ಒಲಿಸಿಕೊಳ್ಳುವುದಕ್ಕೆ ಆತ ಹಲವು ಆಸೆಗಳ ಮಾತುಗಳನ್ನ ಆಡಿದ. ಆದ್ರಿಂದ ನಿಧಾನವಾಗಿ ರಾಣಿ ಅವನ ಮಾತಿಗೆ ಸಂತೈಕೆಗೊಂಡಳು. ಇವನು ಹೇಳುವುದರಲ್ಲಿ ಅರ್ಥ ಇದೆ, ನಾನು ಸುಮ್ಮನೆ ಸಿಟ್ಟು ಮಾಡಿಕೊಂಡೆ ಅಂತ ಆಕೆಯನ್ನ ಅತ್ಯಂತ ಪ್ರೀತಿಯಿಂದ ಅವಳಿಗೆ ಇಷ್ಟವಾಗುವ ಎಲ್ಲ ವಸ್ತುಗಳನ್ನು ತಂದು ಕೊಡುವುದಿರಬಹುದು, ಮಾತುಗಳನ್ನ ಆಡುವುದಿರಬಹುದು, ಇತ್ಯಾದಿಗಳನ್ನು ಅವಳಿಗೆ ಏನು ಸಂತೈಕೆ ಮಾಡಬೇಕಿತ್ತು ಎಲ್ಲವನ್ನು ಮಾಡಿದ. ನೂನಂ ತ್ವಕೃತ ಪುಣ್ಯಾಸ್ತೆ ಭೃತ್ಯ ಯೇಶ್ವೀಶ್ವರ ಭ್ರುವೆ ಕೃತಾಗ ಸ್ವಾತ್ಮಸಾತ್ ಕೃತ್ವ ಶಿಕ್ಷಾದಂಡಂ ನ ಯುಂಜತೆ. ಓ ಸುಂದರಿ, ಸೇವಕರು ಅಪರಾಧ ಮಾಡಿದಾಗ ತಮ್ಮವರು ಅಂತ ಅವರನ್ನು ಬಿಡುವ ಹಾಗಿಲ್ಲ, ತಕ್ಷಣವೇ ಅವರಿಗೆ ಶಿಕ್ಷೆ ಕೊಡಬೇಕು. ಯಾವ ಸೇವಕರಿಗೆ ಪ್ರಭು ಹಾಗೆ ಶಿಕ್ಷೆ ಕೊಡುವುದಿಲ್ವೋ ಅವನು ನಿಶ್ಚಯವಾಗಿ ಆ ಸೇವಕ ತಪ್ಪನ್ನ ತಿದ್ದಿಕೊಳ್ಳುವ ಪುಣ್ಯ ಮಾಡಿಲ್ಲ ಅಂತ ಅರ್ಥ. ಈಗ ತಕ್ಷಣಕ್ಕೆ ತಾನು ಶಿಕ್ಷೆಯಿಂದ ಪಾರಾದ ಸುಖ ಬಂದೀತು. ಆದ್ರೆ ತನ್ಗೆ ಗುರು ಅಂದ್ರೆ ತನ್ನ ಶಿಕ್ಷೆ ಅನುಭವಿಸಿದ ಸೇವಕ ಮತ್ತೂ ನನ್ನ ಜೊತೆಗೆ ಇದ್ದಾನೆ ಅಂತ ಗೊತ್ತಾದಾಗ ಒಂದು ವಿಶೇಷ ಪ್ರೀತಿ ಇರುತ್ತೆ. ಆ ಪ್ರೀತಿಯನ್ನು ಅವನು ಕಳ್ಕೊಳ್ತಾನೆ. ಪರಮಾನುಗ್ರಹೋ ದಂಡೋ ಭೃತ್ಯೇಶು ಪ್ರಭುಣಾರ್ಪಿತ. ಪ್ರಭು ಮಾಡಿ ಕೊಟ್ಟ ಶಿಕ್ಷೆ ಸೇವಕನಲ್ಲಿ ನಿಜವಾಗಿ ಪರಮಾನುಗ್ರಹ. ಅದು ತಪ್ಪಿತಸ್ಥರಾಗಿದ್ದಾಗ ಈ ತಪ್ಪಿನಿಂದ ಅವರು ಹಾಳಾಗಬಾರ್ದು ಮತ್ತು ಈ ತಪ್ಪು ಮುಂದೆ ಮರುಕಳಿಸಬಾರ್ದು ಅನ್ನೋ ಎಚ್ಚರಿಕೆಗೋಸ್ಕರ ಕೊಡುವ ಶಿಕ್ಷೆ ಅದು. ಪಾಲೋನ ವೇದ ತತ್ತನ್ವಿ ಬಂಧು ಕೃತ್ಯಮರ್ಷಣ. ಮಗುವಿಗೆ ಗೊತ್ತಾಗಲ್ಲ, ಏನಾದ್ರೂ ತಪ್ಪು ಮಾಡಿದಾಗ ದೊಡ್ಡವರು ಶಿಕ್ಷೆ ಕೊಟ್ರೆ ಅದಕ್ಕೆ ಸಿಟ್ಟು ಬರುತ್ತೆ, ನನ್ನನ್ನ ತುಂಬಾ ಅಂದ್ರೆ ನನ್ನ ಮೇಲೆ ಯಾರಿಗೂ ಪ್ರೀತಿ ಇಲ್ಲ ಅಂತ ಅಸಹನೆ ತೋರುತ್ತದೆ. ಆದ್ರೆ ನಿಜವಾಗಿ ತಿಳಿದವನಾದ್ರೆ ನಾನು ತಪ್ಪು ಮಾಡಿದ್ದಕ್ಕೆ ಸರಿಯಾದ ಶಿಕ್ಷೆಯನ್ನು ವಿಧಿಸುವಂತಾನೆ ಆ ನಿಜವಾದ ಸೇವಕ ಅಥವಾ ಮನೆಯ ವ್ಯಕ್ತಿ ಕೇಳಿಕೊಳ್ತಾನೆ. ಸಾತ್ವಂ ಮುಖಂ ಸ್ವದತಿ ಶುಭ್ರು ಅನುರಾಗ ಭಾರ ವೀಡಾ ವಿಳಂಬಿ ವಿಲಸದ್ದಸಿತಾವಲೋಕಂ ನೀಳಾಳ ಕಾಳಿಭಿಃ ಉಪಸ್ಕೃತಂ ಉನ್ನಸಂನಃ ಸ್ವಾನಾಂ ಪ್ರದರ್ಶಯ ಮನಸ್ವಿನಿ ವಲ್ಗುವಾಕ್ಯಂ. ಅವಳನ್ನ ಮೆಚ್ಚಿಸ್ಲಿಕ್ಕಾಗಿ ಸಹಜವಾಗಿ ಅವಳ ಗುಣವನ್ನ ಮತ್ತೆ ಹೇಳುತ್ತಾನೆ. ನಿನ್ನ ಹಲ್ಲು ಎಷ್ಟು ಚಂದ, ಎಲ್ಲ ಜೋಡಿಸಿ ಆಣಿ ಬಡದ ಹಾಗೆ ಇದೆ, ಎಲ್ಲ ಸಮಾನವಾಗಿ, ಚೂರು ಆಚೀಚೆ ಇಲ್ಲ. ಸುಂದರವಾದ ಬಿಲ್ಲಿನಂತಹ ಹುಬ್ಬು, ಅನುರಾಗದ ಭಾರದಿಂದ ನಿನ್ನ ಹೆಜ್ಜೆ ಪ್ರತಿಯೊಂದಕ್ಕೂ ಮತ್ತೆ ಮತ್ತೆ ಬಳ್ಳಿಯೂ ಕೂಡ ಅಷ್ಟು ಚೆನ್ನಾಗಿ ನಾಚಿಕೆ ಪಟ್ಟುಕೊಂಡು ಬಳುಕುವುದಿಲ್ಲ. ನೀನು ಅಷ್ಟು ಚೆನ್ನಾಗಿ ಬಳುಕ್ತಾ ಇದ್ದಿ. ಮುಂಗುರುಳುಗಳೆಂಬ ದುಂಬಿಗಳು ನಿನ್ನ ಅಗಲವಾದ ಅರಳಿದ ಮುಖದ ಭಾವವನ್ನ ಕಮಲ ಎಂತ ಭಾವಿಸಿ ಅದು ಅಲ್ಲಿ ನುಗ್ಗುತ್ತಾ ಇದೆ. ಅಂತಹ ನಿನ್ನ ಮುಖವನ್ನ ಸೇವಕನಾದ ನನ್ನಲ್ಲಿಗೆ ಒಂದು ಸರ್ತಿ ಸಮಾಧಾನದಿಂದ ಕಾಣು. ತಸ್ಮಿಂದದೇ ದಮಮಹಂ ತವ ವೀರ ಪತ್ನಿ ಯೋನ್ಯತ್ರ ಭೂಸುರಕುಲಾತ್ ಕೃತಕಿಲ್ಬಿಷಸ್ತಂ ಪಶ್ಯೇನ ವೀತ ಭಯಮುನ್ಮದಿತಂ ತ್ರಿಲೋಕ್ಯಾಂ ಕ್ರುದ್ಧಸ್ಯ ಮೇ ಮುರರಿಪೋಃ ಹರಿರತ್ರ ದಾಸಾತ್. ಓ ವೀರಪತ್ನಿ, ನಿನ್ನಲ್ಲಿ ಯಾರೇ ಅಪರಾಧ ಮಾಡ್ಲಿ ಅವ್ರಿಗೆ ನಾನು ಶಿಕ್ಷೆ ಕೊಡ್ತೇನೆ. ನಾನು ಅಂದ್ರೆ ಅವಳಿಗೆ ಯಾಕೆ ಬೇಸರ ಆಗಿದೆ ಅನ್ನೋದನ್ನೆಲ್ಲ ಹುಡುಕ್ತಾ ಇದ್ದಾನ ಅವನು. ಯಾರೇ ತಪ್ಪು ಮಾಡಿದ್ರು ಅವ್ರಿಗೆ ಶಿಕ್ಷೆ ಕೊಡ್ತೇನೆ. ನೀನ್ ಮುಖ ಮಾತ್ರ ಸಪ್ಪೆ ಮಾಡ್ಕೊಂಡು ಕೆಳಗೆ ಹಾಕ್ಬೇಡ. ನಿನ್ ಮುಖ ನೋಡದೆ ಒಂದು ಕ್ಷಣ ಇದ್ದಾಗ್ಲೂ ನನಗೆ ತುಂಬಾ ಏನೋ ದೊಡ್ಡ ವಸ್ತು ಕಳ್ಕೊಂಡ ಹಾಗೆ ಭಾಸ ಆಗುತ್ತೆ. ನೀನು ಸಪ್ಪೆ ಮೋರೆ ಮಾಡಬೇಡ, ಮುಖ ತೋರಿಸಿದ ಹಾಗೆ ಪಕ್ಕಕ್ಕಿಡಬೇಡ. ಆದ್ರಿಂದಾಗಿ ದೇವರನ್ನ ಚೆನ್ನಾಗಿ ಗೌರವಿಸುವಂತಹ ಸಜ್ಜನರು, ಜ್ಞಾನಿಗಳು, ಇವರನ್ನ ಬಿಟ್ಟು ಉಳಿದವರು ಯಾರನ್ನು ಕೂಡ ನಾನು ಸುಮ್ನೆ ಬಿಡಲ್ಲ. ಎಂತವ್ರು ತಪ್ಪು ಮಾಡಲ್ಲ, ಆದ್ರಿಂದ ಅವ್ರ ಮೇಲೆ ಧೈರ್ಯ.
ಉಳಿದವರನ್ನೆಲ್ಲ ನಾನು ನಿಶ್ಚಯವಾಗಿ ಶಿಕ್ಷಿಸಿಯೇ ಶಿಕ್ಷಿಸ್ತೇನೆ. ಹಾಗೆ ಯಾರು ಭಗವಂತನನ್ನ ನೆನೀತಾರೋ ಅವ್ರು ಮಾತ್ರ ಸುಖವಾಗಿರುವುದನ್ನ ನಾನು ನೋಡ್ತೇನೆ. ಅವರನ್ನು ಬಿಟ್ಟು ಬೇರೆಯವರಿಗೆ ನನ್ನ ಕೋಪದ ಎದುರುಗಡೆ ನಿಲ್ಲಿಕ್ಕೆ ಸಾಮರ್ಥ್ಯವೇ ಇಲ್ಲ. ವಕ್ತ್ರನ್ನತೆ ವಿತಿಲಕಂ ಮಲಿನಂ ವಿಹರ್ಷಂ ಸಂಭ್ರಂಭ ಭೀಮಂ ಅವಿಮೃಷ್ಟ ಮಪೇತರಾಗಂ ಪಶ್ಯೆ ಸ್ತನಾವಪಿ ಶುಚೋಪಹತೌ ಸುಜಾತೋ ಬಿಂಬಾಧರಂ ವಿಗತ ಕುಂಕುಮ ಪಂಕರಾಗಂ. ಚಂದದ ಮುಖದಲ್ಲಿ ತಿಲಕ ಇಲ್ಲ ಅಂದ್ರೆ ಅದು ಬಾಡಿ ಕನಲಿ ಕೋಪದಿಂದ ಭಯಂಕರವಾದ ವಿಕೃತಿಯನ್ನ, ಅಥವಾ ಬಹಳ ದಿವಸದ ನಂತರ ತರಕಾರಿ ಒಂದು ಬಿಸಿಲಿಗೆ ಬಿದ್ದು ಒಣಗಿದರೆ ಹೇಗಿರುತ್ತೋ ಹಾಗೆ ಕಾಣುವ ದುಸ್ಥಿತಿ ನಿನ್ನ ಮುಖಕ್ಕೆ ಬರದೇ ಇರಲಿ. ಅದನ್ನ ನಂಗೆ ನೋಡ್ಲಿಕ್ಕೆ ಆಗ್ತಿಲ್ಲ. ಒಣಗಿ ಹೋದ ಸೌತೆಕಾಯಿ ಹಾಗೆ ನಿನ್ನ ಮುಖ ಇದ್ರೆ ಬಹಳ ಕಷ್ಟ ಆಗುತ್ತೆ ನೋಡ್ಲಿಕ್ಕೆ. ನಿನ್ನ ಮೈಗೆ ಪೂಸಿದ ಗಂಧ, ಅದರಿಂದ ಬರುವಂತಹ ಕಂಪು ನನ್ನ ಮನಸ್ಸಿಗೆ ಹಿತ ಕೊಡ್ಬೇಕು. ಆದ್ರೆ ಅದು ಯಾವುದೂ ಇಲ್ಲದೆ ನೀನು ಅಲಂಕೃತಳಲ್ಲದೆ ಇದ್ರೆ ನಿನ್ನನ್ನ ಸಂತೋಷದಿಂದ ಕಾಣುವ ಭಾವ ನನಗೆ ಬರ್ತಿಲ್ಲ. ನನ್ನಲ್ಲಿ ಪ್ರಸನ್ನಳಾಗು. ಯಾವುದೋ ಬೇಟೆಯ ದುರಭ್ಯಾಸಕ್ಕೆ ಹೋಗಿ ಬಹಳ ಹೊತ್ತು ಮಾಡಿಬಿಟ್ಟೆ, ಕ್ಷಮಿಸ್ಬಿಡು. ನನ್ನ ಉದ್ದೇಶ ನೀನ್ ದೂರ ಇರ್ಬೇಕು ಅಂತಲ್ಲ. ನೀನನ್ನು ಕೇಳದೆ ಬೇಟೆಗೆ ಹೋದೆ, ಅದ್ ನನ್ನ ತಪ್ಪೆ. ಆದ್ರೂ ನಾನು ನಿನ್ನ ಹತ್ತಿರದವನು, ನಿನ್ನ ಮನದನ್ನ. ಆದ್ರಿಂದಾಗಿ ನನ್ನ ಮನಕ್ಕೆ ನಿನ್ನ ಅನ್ನ, ಮುಖದಲ್ಲಿ ಸಿಗುವಂತಹ ಸೌಂದರ್ಯವೇ ನನ್ನ ಮನಸ್ಸಿಗೆ ಕನ್ನ. ಆದ್ರಿಂದಾಗಿ ನೀನು ನನ್ನ ಜೊತೆಗೆ ಬಿಡದೆ ಇರು, ಬಿಟ್ಟು ಹೋಗದಿರು ಎನ್ನ ಅಂತ ಕೇಳ್ಕೊಳ್ತಾ, ಇಷ್ಟು ಕೇಳಿಕೊಂಡಾಗ್ಲೂ ನಿನಗೆ ಬರುವುದಿಲ್ವಾ ಮನಸ್ಸು ನನ್ನ ಪ್ರೀತಿಯ ಮಾತಿಗೆ ಒಲಿಬೇಕು ಅಂತ ಅನ್ನಿಸಲ್ವಾ ಅಂತೆಲ್ಲ ಒತ್ತಾಯ ಮಾಡ್ತಾನೆ. ಇತ್ತಂ ಪುರಂಜನಂ. ಇಲ್ಲಿಗೆ 26ನೆಯ ಅಧ್ಯಾಯ ಮುಕ್ತಾಯಗೊಳ್ಳುತ್ತೆ. ಮುಂದೆ 27ನೆಯ ಅಧ್ಯಾಯದಲ್ಲಿ ವಶಮಾನೀಯ ವಿಭ್ರಮೈಹಿ ಪುರಂಜನಿ ಮಹಾರಾಜ ರೇಬೆ ರಮಯತಿ ಪತಿಂ. ಪುರಂಜನ ತನ್ನ ವಿಲಾಸದಿಂದ ಆಕೆಯನ್ನ ತನ್ನತ್ತ ಭಾವ ವ್ಯಕ್ತಪಡಿಸುವಂತೆ ಮಾಡಿದಾಗ ಪುರಂಜನಿ ಸಂತೋಷ ಪಡ್ತಾಳೆ. ಪುರಂಜನನ ಮಡದಿ ಆದ್ರಿಂದ ಅವಳನ್ನ ಪುರಂಜನಿ ಅಂತ ಗುರುತಿಸಿದ್ರು. ರಾಜ ಇಷ್ಟು ಮಾತಾಡಿದ್ಮೇಲೆ ರಾಣಿ ಚಂದದ ಮೊದಲು ಮಿಂದು ಚಂದದ ಬಟ್ಟೆಯನ್ನುಟ್ಟು ಸಿಂಗರಿಸಿಕೊಂಡು ನಡುವನ್ನ ಬಳಕಿಸುತ್ತಾ ಆನೆಯ ನಡೆಯಂತೆ ಬಂದಾಗ ಅವಳನ್ನ ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸಿದ. ತಯೋಪಗೂಢ ಪರಿರಬ್ಧ ಕಂಧರೋ ರಹೋನು ಮಂತ್ರೈರುಪಕೃಷ್ಟಚೇತನ ಅಪಕೃಷ್ಟಚೇತನ ಸಕಾಲರಂಹೋ ಬುಬುಧೇ ದುರತ್ಯಯಂ ದಿವಾನಿಷೇತಿ ಪ್ರಮದ ಪರಿಗ್ರಹ. ಆ ಜೊತೆ ಅವಳ ಈ ಸೌಂದರ್ಯದ ವ್ಯವಸ್ಥೆಯ ಜೊತೆಗೆ ಕಾಲ ಕಳೆಯುವಾಗ ಅವನಿಗೆ ಸಮಯ ಹೋದದ್ದೇ ಗೊತ್ತಾಗ್ಲಿಲ್ಲ. ವೇಗವಾಗಿ ಕಾಲ ಕಳೆದು ಹೋಯ್ತು. ಕಾಲವನ್ನ ತಡೆಯೋರು ಯಾರು ಇಲ್ಲ. ದಿವಾನಿಷೇತಿ ಪ್ರಮದ ಪರಿಗ್ರಹ ನ ಕಾಲರಂಹೋ ಬುಬುಧೇ ದುರತ್ಯಯಂ ನ ಬುಬುಧೇ. ಹೇಗೆ ಸಮಯ ಕ್ಷಣ ಹೇಗೆ ಕಳೆದು ಹೋಗುತ್ತೆ ಅಂತ ಯಾರಿಗೂ ಗೊತ್ತಾಗಲ್ಲ. ಇವನಿಗೆ ಇನ್ನಂತೂ ಮೈಮರೆತ ಹೊತ್ತಿಗೆ ಹೇಗೆ ಗೊತ್ತಾಗ್ಬೇಕು, ಏನು ಗೊತ್ತಾಗ್ಲಿಲ್ಲ. ಶಯಾನ ಉನ್ನದ್ಧ ಮದೋ ಮಹಾಮನ ಮಹಾರ್ಹ ತಲ್ಪೆ ಮಹಷಿ ಭುಜೋಪದೆ ತಾಮೇವ ವೀರೋ ನುಮತ ವ್ಯವಾಯತಸ್ತಮೋಭಿಭೂತೋ ನಿಜಂ ಪರಂ ಹಿತತ್. ನಿಜವಾಗಿ ಸ್ವಲ್ಪ ಜ್ಞಾನ ಇತ್ತು ಪುರಂಜನನಿಗೆ. ಆದ್ರೆ ಸಂಪತ್ತಿನ ಮದ, ತನ್ನ ಹತ್ತಿರದವರೆಲ್ಲ ನಾರಾಯಣ ತನ್ನ ವಶದಲ್ಲಿರೋರೆಲ್ಲ ತನಗೆ ಬೆದರಿ ತಾನು ಹೇಳಿದ್ದನ್ನೆಲ್ಲ ಕೇಳಿಕೊಂಡು ಮಾಡ್ಕೊಳ್ತಾ ಇದ್ದದ್ರಿಂದ ಅದೇ ಮಹಾಪುರುಷಾರ್ಥ ಅವನಿಗೆ. ನಾರಾಯಣ ಅವಳ ಜೊತೆಗಿರುವುದು, ಆ ಕೆಲಸದವರ ಹತ್ರ ಕೆಲಸ ತೆಗೆಸಿಕೊಳ್ಳುವುದು, ಹೀಗೆ ಇದೇ ತತ್ವ ಅನ್ನೋದು ಮಹತ್ತು. ತಾನೊಬ್ಬ ಮಹಾಪುರುಷಾರ್ಥವನ್ನ ಪಡಿಲಿಕ್ಕೋಸ್ಕರ ಈ ಶರೀರವನ್ನ ಪಡೆದಿದ್ದೇನೆ, ನನಗೊಂದು ದೊಡ್ಡ ಕರ್ತವ್ಯ ಇದೆ, ಇದೆಲ್ಲ ಮರೆತು ಅಜ್ಞಾನಗ್ರಸ್ತನಾಗಿ ಮೂರ್ಖನಂತೆ ಬಾಳಿದ. ತೈವಂ ರಮಮಾಣಸ್ಯ ಕಾಮಕಲ್ಮಷಚೇತಸ ಕ್ಷಣಾರ್ಧಮಿವ ರಾಜೇಂದ್ರ ವ್ಯತಿಕ್ರಾಂತಂ ನವಂ ವಯ. ವಿಷಯದ ಭೋಗದಿಂದ ಮನಸ್ಸು ಕಲುಷಿತಗೊಂಡಿತ್ತು.
ರಾಣಿಯ ಜೊತೆಗೆ ವಿಹಾರ ಮಾಡ್ತಾ ಅವನ ವಯಸ್ಸು ಅರೆಕ್ಷಣದಂತೆ ಜಾರಿ ಹೋಯಿತು. ತಸ್ಯಾಮಜೀಜನ ಪುತ್ರಾನ್ ಪುರಂಜನ್ಯಾಂ ಪುರಂಜನ ಶತಾನ್ಯೇಕಾದಶ ವಿರಾಟ್ ಆಯುಷೋರ್ಧಮಥಾಭ್ಯಗಾತ್. ಚಕ್ರವರ್ತಿ ಪುರಂಜನನಿಗೆ ತನ್ನ ಒಡದಿಯಾದ ಪುರಂಜನಿಯಲ್ಲಿ 1100 ಮಂದಿ ಪುತ್ರರು ಹುಟ್ಟಿದ್ರು. ಅಷ್ಟರಲ್ಲಿ ಆಯುಷ್ಯ ಅರ್ಧ ಮುಗಿದೇ ಹೋಗಿತ್ತು. ದುಹಿತೃ ದಶೋತ್ತರ ಶತಂ ಪಿತೃಭ್ರಾತೃ ಯಶಸ್ಕರಿ ಶಿಲೌದಾರ್ಯ ಗುಣೋಪೇತಾ ಪೌರಂಜನ್ಯ ಪ್ರಜಾಪತೆ. ಅದರ ಜೊತೆಗೆ ಅವನಿಗೆ 110 ಜನ ಹುಡುಗಿಯರು ಇದ್ರು, ಮಕ್ಕಳು. 1100 ಜನ ಹುಡುಗರು, 110 ಜನ ಹುಡುಗಿಯರು. ಇವರೆಲ್ಲ ತಂದೆಗೆ ಸೋದರರಿಗೆ ಒಳ್ಳೆ ಹೆಸರು ತರುವಂತವರು, ಗುಣ ಸಂಪನ್ನೆಯರು, ಸುಂದರಿಯರು. ಸಪಾಂಚಾಲಪತಿ ಪುತ್ರಾನ್ ಪಿತೃವಂಶ ವಿವರ್ಧನಾನ್ ದಾರೈ ಸಂಯೋಜಯಾಮಾಸ ದುಹಿತೃ ಸದೃಶೈರ್ವರೈ. ಆ 110 ಮಕ್ಕಳಿಗೂ ಕೂಡ ಯೋಗ್ಯರಾದ ವರರನ್ನ ಜೋಡಿಸಿ ವಿವಾಹ ಮಾಡಿದ. ಹುಡುಗರಿಗೆ ಒಳ್ಳೆಯ ವಧುಗಳನ್ನ ಹುಡುಕಿ ತಂದ. ಆಗ್ಬೋದು 1100 ಜನರನ್ನ ಸೊಸೆಯರನ್ನ ಮಾಡಿಕೊಂಡ, 1110 ಜನರನ್ನ ಅಳಿಯರನ್ನಾಗಿ ಮಾಡಿಕೊಂಡ. ಪುತ್ರಾಣಾಂ ಚಾಭವನ್ ಪುತ್ರ, ಆ ಮಕ್ಕಳಿಗೆ ಮೊಮ್ಮಕ್ಕಳಾದವು, ಆ ಮೊಮ್ಮಕ್ಕಳಿಗೆ ಮರಿ ಮಕ್ಕಳಾದವು, ಆ ಮರಿ ಮಕ್ಕಳಿಗೆ ಕೋಲ್ ಮಕ್ಕಳಾದವು, ಆ ಕೋಲ್ ಮಕ್ಕಳಿಗೆ ಮರಿ 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 ಮೊಮ್ಮಕ್ಕಳಾದವು. ಹೀಗೆ ಅದು ಪಾಂಚಾಲದ ದೇಶದ ತುಂಬಾ ಅವನದ್ದೇ ಸಂಸಾರ. ಎಲ್ಲಿ ಹೋದ್ರು ಇಲ್ಲಿ ಪುರಂಜನ ಕಾಲೋನಿಗೆ ಎಲ್ಲಿ ಹೋಗ್ಬೇಕು ಅಂತ ಕೇಳಿದ್ರೆ ಯಾರ್ ಬೇಕಾದ್ರೂ ತೋರಿಸ್ತಿದ್ರು. ಇಡೀ ಊರೇ ಅವಂದು, ಸೇರಿದ ಎಲ್ಲಾ ಮನೆಗಳು ಅವ್ರದ್ದೇ. ಇದು ಅವನ 2ನೇ ಮಗನ 3ನೇ ಮೊಮ್ಮಗುವಿನ 2ನೇ ಏನೋ ಸಂಬಂಧ ಹೇಳಿ ಜಾಗ ಇಲ್ಲಿ ಅಲ್ಲಿಗೆ ಹೋಗಿ ಅಂತ ಹಿಂಗ್ ಕಳಿಸಿದ್ರೆ ಗೊತ್ತಾಗ್ತಿತ್ತು. 11112 11134 1113 ಅಂದ್ರೆ 1 ಅಂದ್ರೆ ಪುರಂಜನನಿಗೆ 1 ಅಂದ್ರೆ 1ನೇ ಮಗ, 1ನೇ ಮಗನ 3ನೇ ಮಗ, 3ನೇ ಮಗನ 4ನೇ ಮಗುವಿನ ನಾಮಕರಣ. ಅದಕ್ಕೆ ಇಲ್ಲಿ ಹೋಗ್ಬೇಕು ಅಂತ ಹೀಗೆಲ್ಲ ಕೇಳ್ಕೊಂಡು ಪುರಂಜನ ಕಾಲೋನಿಗೆ ಹೋಗಿ 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 ಜನ ತಲೆ ಕೆಟ್ಟೋಯ್ತು ಅವರಿಗೆ. ಫ್ಯಾಮಿಲಿ ಫೋಟೋ ತೆಗಿಬೇಕು ಅಂದ್ರೆ ವಿಹಂಗಮ ನೋಟ ಇರ್ಬೇಕು, ಆಕಾಶಕ್ಕೆ ಹೋಗಿ ತೆಗಿಬೇಕು ಫೋಟೋ. ಕೆಳಗೆ ಎಲ್ಲೂ ತೆಗೆದ್ರೆ ಸೆಟ್ ಆಗಲ್ಲ ಕ್ಯಾಮರಾದಲ್ಲಿ. ತೇಷು ತದ್ರಿಕ್ತಹಾರೇಷು ಗೃಹ ಕೋಶಾನುಜೀವಿಷು ನಿಗೂಢೇನ ಮಮತ್ವೇನ ವಿಷಕ್ತೋ ನಾಬಬುಧ್ಯತ. ಪುರಂಜನನ ಆಸ್ತಿಗೆ ಯಾರೆಲ್ಲ ಬಾಧ್ಯಸ್ಥರೋ ಅವರು ಅರಮನೆಯ ಒಳಗೆ ಇದ್ದ ಭಂಡಾರಗಳನ್ನೆಲ್ಲ ತೆಗೆದುಕೊಂಡು ಅದರಲ್ಲೇ ಬದುಕಬೇಕು ಅಂತ ಆಸೆ ಇತ್ತು. ಮಮತೆ ಹೆಚ್ಚು ಹೆಚ್ಚು ಜಾಸ್ತಿ ಆಯಿತು. ಆ ಸಂಬಂಧದಿಂದಾಗಿ ಅರಮನೆಯ ಸಂಪತ್ತು ತನ್ನದು, ಈ ಮಕ್ಕಳು ತನ್ನವರು, ಅವರಿಂದ ಸಿಗುವ ಕೀರ್ತಿ ತನ್ನದು ಅಂತ ಹೀಗೆ ಏನೇನೋ ಬಯಕೆಗಳು ಅವರಲ್ಲಿ ಹುಟ್ಟಿ ಹೆಚ್ಚಾಯಿತು. ಈಜೆ ಚಕ್ರತುಭಿರ್ಘೋರೈಹಿ ದೀಕ್ಷಿತ ಪಶುಮಾರಕೈಹಿ ದೇವಾನ್ ಪಿತೃನ್ ಭೂತಪದೀನ್ ನಾನಾ ಕಾಮೋ ಯಥಾ ಭವಾನ್. ಕಥೆ ಇಲ್ಲಿಗೆ ಬಂತು. ಇದು ಪ್ರಾಚೀನ ಬರೆಹಿಗೆ ಹೇಳಿದ ಕಥೆ ಅಲ್ವಾ? ಯಾರು ಹೇಳ್ತಾ ಇದ್ದಿದ್ದು? ಪರವಾಗಿಲ್ಲ. ಅವನು ಕೂಡ 100 ಯಾಗಗಳನ್ನು ಮಾಡ್ತಾ ಇದ್ದ. ಪಶುಮಾರಕೈಹಿ ಘೋರೈಹಿ ಕ್ರತುಭಿಹಿ ದೀಕ್ಷಿತಃ ಈಜೆ. 100 ಪಶುಮಾರ ಅಂತಂದ್ರೆ ಪ್ರಾಣಿಯನ್ನ ಕೊಲ್ಲುವ, ಪಶು ಬಲಿಯನ್ನ ಮಾಡುವ ಯಜ್ಞಗಳನ್ನ ನಡೆಸಿದ. ಮಾಡಿ ದೇವತೆಗಳನ್ನು, ಪಿತೃಗಳನ್ನು, ಭೂತಪತಿಗಳನ್ನು ಎಲ್ಲರನ್ನೂ ಬೇರೆ ಬೇರೆ ಬಯಕೆಗಳಿಂದ ಭೈರವ ಮೊದಲಾದ ಭೂತಪತಿಗಳನ್ನ ಆರಾಧನೆ ಮಾಡಿದ. ಯುಕ್ತೇಶ್ವೇವಂ ಪ್ರಮತ್ತಸ್ಯ ಕುಟುಂಬಾಸಕ್ತ ಚೇತಸ ಆಸಸಾದ ಸವೈಕಾಲೋ ಯೋ ಪ್ರಿಯ ಯೋಷಿತ. ಕಾಮ್ಯ ಕರ್ಮಗಳಲ್ಲಿ ನಿರಂತರ ರತನಾಗಿ ಯಜ್ಞ ಮಾಡಿದ್ದೇನೆ ಹಮ್ಮು ಬೇರೆ, ನಾನೇ ನನ್ನಷ್ಟು ಯಜ್ಞ ಮಾಡಿದವರು ಯಾರಿದ್ದಾರೆ ಅನ್ನುವ ಕೊಬ್ಬು, ಕುಟುಂಬದಲ್ಲಿಯೇ ನಿರಂತರ ಆಸಕ್ತಿ. ಒಬ್ರಿಗಾದ್ರೆ ಸಂತೋಷಕ್ಕೆ ಇನ್ನೇನೋ ಕಾರ್ಯ, ಮತ್ತೊಬ್ರಿಗೆ ಮತ್ತೊಂದು ಕರ್ಮ. ಹೀಗೆ ಕರ್ಮಗಳ ಪಟ್ಟಿಯಲ್ಲಿ ಆಸೆಗಳ ಕೊನೆಯೇ ಇಲ್ಲದ ಪ್ರಯಾಣದಲ್ಲಿ ಅವನು ಅಭಿಲಾಷೆಗಳಿಗೆ ಬಲಿಯಾಗಿ ಮುಪ್ಪಿನ ಕಾಲವೇ ಬಂದು ಬಿಡ್ತು. ಆಸಸಾದ ಸವೈಕಾಲ ಅಪ್ರಿಯ.
ಇಷ್ಟವಲ್ಲದ ಮುದಿತನದ ಕಾಲ ಹತ್ತಿರ ಬಂತು. ಚಂಡವೇಗ ಇತಿ ಖ್ಯಾತೋ ಗಂಧರ್ವಾಧಿಪತಿರ್ನೃಪ ಗಂಧರ್ವಾಸ್ತಸ್ಯ ಬಲಿನಃ ಷಷ್ಟ್ಯುತ್ತರ ಶತತ್ರಯಂ. ಅಷ್ಟರೊಬ್ಬ ಚಂಡವೇಗ ಅಂತ ಹೆಸರಿನೊಬ್ಬ ಖ್ಯಾತ ಗಂಧರ್ವ ಇದ್ದ. ಅವನು 360 ಮಂದಿ ಗಂಧರ್ವ ಸೈನಿಕರನ್ನ ಯುದ್ಧಕ್ಕಾಗಿ ಈ ಪುರಂಜನನ ಅರಮನೆಯ ಹತ್ತಿರ ಬಂದ. ಗಂಧರ್ವಸ್ತಾವತೀರಸ್ಯ ಮೈಥುನ್ಯಶಸಿತಾಸಿತಾಹ ಪರಿವೃತ್ಯ ವಿಲುಂಪಂತಿ ಸರ್ವಕಾಮಾನ್ ವಿನಿರ್ಮಿತಾನ್. ಅವನ ಅದೇ ಸಂಖ್ಯೆಯಲ್ಲಿ ಗಂಧರ್ವಿಯರು 360 ಜನ. 360 ಜನ ಅವನ ಗಂಧರ್ವ ಸೇವಕರು, 360 ಜನ ಸೇವಕಿಯರು, ಬಿಳುಪು ಬಣ್ಣದಲ್ಲಿ ಹಾಕಿಕೊಂಡ ಗಂಧರ್ವರ ಜೊತೆಗೇ ಇದ್ರು ಅವರು. ಸರದಿಯ ಹಾಗೆ ಬಂದು ಆ ಮನೆಯಲ್ಲಿ ಸಂಪತ್ತನ್ನ ಏನಾದ್ರೂ ಇಟ್ಟಿದ್ರೆ ಹೇಳದೆ ಕೇಳದೆ ಸೂರೆ ಮಾಡ್ಕೊಂಡು ಹೋಗ್ತಿದ್ರು ಈ ಚಂಡವೇಗ ಅನ್ನುವ ಗಂಧರ್ವನ ಸೇವಕರು. ತೇ ಚಂಡವೇಗಾನುಚರಾಹ ಪುರಂಜನ ಪುರೀಂ ಯದಾ ಹರ್ತು ಮಾರೇ ಭಿರೇ ತತ್ರ ಪ್ರತ್ಯಷೇಧತ್ ಪ್ರಜಾಗರ. ಚಂಡವೇಗನ ಕಡೆಯವರು ಪುರಂಜನನ ಪಟ್ಟಣವನ್ನ ಕೈಗೆ ಸಿಕ್ಕಿದಷ್ಟು ದೋಚಿಕೊಂಡು ಹೋಗ್ತಾ ಇರ್ಬೇಕಾದ್ರೆ ಸದಾ ಎಚ್ಚರ ಇದ್ದ ಆ ಘಟಸರ್ಪ ಎಚ್ಚರಿಸಿತು. ನೋಡಿ, ಯಾರೋ ನಿಮ್ಮನ್ನ ದೋಚ್ತಾ ಇದ್ದಾರೆ, ಎಚ್ಚರಾಗಿ. ಸಸಪ್ತವಿಶತೈರೇಕೋ ವಿಶಂಕೇನ ಶತಂ ಸಮಾಹ ಪುರಂಜನ ಪುರಾಧ್ಯಕ್ಷೋ ಗಂಧರ್ವೈರ್ಯುಧೇ ಬಲಿ. ಪುರಂಜನನ ಮನಸ್ಸಿಗೆ ವಿಷಯ ಗೊತ್ತಾಯ್ತು, ಏನೋ ಆಗ್ತಿದೆ ಹೆಚ್ಚು ಕಮ್ಮಿ. ನನ್ ಕಣ್ಣ ತಪ್ಪಿಸಿ ಮೂಗಿನ ಅಡಿಯಲ್ಲೇ ಮೀಸೆ ಅಡಿಯಲ್ಲೇ ನೆರಳಾಗಿ ಏನಾಗ್ತಿದೆ ಅಂತ ಗೊತ್ತಾಗ್ತಾ ಇಲ್ಲ, ಹುಡುಕ್ಬೇಕು ಅಂತ ಅವನು ಹೋರಾಡಿದ. ಅವರು ದೋಚ್ತಾ ಇದ್ದಾರೆ ಅಂತ ಗೊತ್ತಾದಾಗ ಆ 720 ಜನ ಗಂಧರ್ವ ಮತ್ತು ಗಂಧರ್ವಿ ಅಂತ ಯಾರು ಸೈನ್ಯ ಇತ್ತೋ ಅವ್ರ ಜೊತೆಗೆ ವರ್ಷಾನುಗಟ್ಲೆ 100 ವರ್ಷ ಹೋರಾಡಿದ. ಒಬ್ಬನೇ ಬಹುಮಂದಿ ಯೋಧರ ಜೊತೆಗೆ ಹೋರಾಡಿದ್ರಿಂದ ಅವ್ರಿಗೇನು ಅಂದ್ರೆ ಹೊಡೆತ ತಿಂದ ಆಚೆಗೆ ಹೋದ್ರೆ ಮತ್ತೆ ಮೊದಲಿನ ಹಾಗೆ ವಾಪಸ್ ಬರ್ತಿದ್ರು. ಇವನು ಪೆಟ್ಟು ತಿಂದವ, ಗಾಯ ಗುಣ ಮಾಡ್ಕೊಳ್ಲಿಕ್ಕೆ ಟೈಮೇ ಇಲ್ಲ, ಅದ್ರ ಮೇಲೆ ಮತ್ತೊಂದು ಬೀಳ್ತಿತ್ತು, ಅದ್ರ ಮೇಲೆ ಮತ್ತೊಂದು ಬೀಳ್ತಿತ್ತು, ಬಿದ್ದು 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 ಜರ್ಜರಿತವಾಗಿ ಹೋದ. ತಡಿಲಿಕ್ಕಾಗ್ಲಿಲ್ಲ ಅವರ ಸೈನ್ಯದ. ಅವರು ಪಾಳಿ ಪ್ರಕಾರ ಬಂದು ಯುದ್ಧ ಮಾಡಿ ಹೋಗ್ತಿದ್ರು. ಒಬ್ರು ಯುದ್ಧ ಮಾಡಿದ್ರೆ ಇನ್ನೊಬ್ರು ಇರ್ತಿದ್ರು, ಇನ್ನೊಬ್ರು ಯುದ್ಧ ಮಾಡಿದ್ರೆ ಮತ್ತೊಬ್ರು ಇರ್ತಿದ್ರು. ಹೇಗ್ ಮುಗಿದ್ರೆ ಅವ್ರು ಪೆಟ್ಟು ತಿಂದು ಹೋದ್ರು ಕೂಡ ಮತ್ತೊಂದು ರೌಂಡ್ ಅಲ್ಲಿ ಬರ್ತಿದ್ರು. ಅವರೇ ಬಂದು ಅವನ ಮತ್ತೆ ಯುದ್ಧ ಮಾಡಿ ಅವನ ಇಡೀ ರಾಷ್ಟ್ರದ ಬಂಧುಗಳ ಬಗ್ಗೆ ಅವನಿಗೆ ಚಿಂತೆ ಹುಟ್ಟುವಷ್ಟು ಏಟು ಕೊಟ್ರು. ಎಲ್ರ ನೆನಪಾಯ್ತು ಅವನಿಗೆ. ಕೊನೆ ಕಾಲಕ್ಕೆ ಬಂದಾಗ ಅಯ್ಯೋ ಅವರಿದ್ರು, ಇವರಿದ್ರು, ಇನ್ನೊಬ್ರಿದ್ರು, ಮತ್ತೊಬ್ರಿದ್ರು. ಚಿಂತೆಗೆ ಒಳಗಾಗಿ ಬಿದ್ದ. ಅಷ್ಟು ದಿನಗಳವರೆಗೆ ನಿಶ್ಚಿಂತೆಯಿಂದ ಪಾಂಚಾಲ ದೇಶದ ಪ್ರಜೆಗಳ ಅಥವಾ ತನ್ನ ಪರಿವಾರದ ಏನು ಒಡನಾಟದಲ್ಲಿ ಸುಖ ಇತ್ತು, ಅದರ ಭೋಗದಲ್ಲಿ ಏನು ಸಂತೋಷ ಪಡ್ತಿದ್ದ, ಮೈ ಮರ್ತಿದ್ದ, ಅದು ಇಷ್ಟು ದೊಡ್ಡ ಭಯ ತರುತ್ತೆ ಅಂತ ಅವನಿಗೆ ಗೊತ್ತಿರ್ಲಿಲ್ಲ. ಈಗ ಅದೆಲ್ಲ ಎಷ್ಟು ಜನರನ್ನ ಹಚ್ಕೊಂಡಿದ್ನೋ ಅಷ್ಟು ಜನರನ್ನ ಬಿಟ್ಟು ಹೋಗ್ಬೇಕು ಅನ್ನುವ ವ್ಯಥೆ ಶುರುವಾಯ್ತು. ನಮಗೆ ಯಾರೂ ಅಷ್ಟು ಹಚ್ಚಿಕೊಳ್ಳುವವರೇ ಇಲ್ಲ ಅಂದ್ರೆ ಬಿಟ್ಟು ಹೋಗುವಾಗ ಏನು ದುಃಖವೇ ಆಗಲ್ಲ. ನಾವು ಎಷ್ಟು ಜನರನ್ನ ಜಾಸ್ತಿ ಹಚ್ಕೊಳ್ತೇವೋ ಅಷ್ಟು ಜನರನ್ನ ಬಿಟ್ಟು ಹೋಗ್ಬೇಕಾದ ದುಃಖ ಕಾಡ್ಲಿಕ್ಕೆ ಶುರುವಾಗುತ್ತೆ. ಭಯ ಅವನಿಗೆ ಕಲ್ಪನೆನೆ ಮಾಡಿರ್ಲಿಲ್ಲ. ಅವನಿಗೆ ಇಷ್ಟು ನಾವಿದ ಭಯ, ನನಗೆ ಇಷ್ಟು ಸಂಪರ್ಕದಿಂದಾಗಿ ನಾನು ಇದನ್ನೆಲ್ಲ ಬಿಟ್ಟು ಹೋಗ್ಬೇಕಾ, ಇವರೆಲ್ಲ ನನ್ನನ್ನು ಬಿಟ್ಟು ಹೇಗ್ ಬದುಕ್ತಾರೆ ಅನ್ನೋ 100 ಪ್ರಶ್ನೆ, 1000 ಪ್ರಶ್ನೆ ಕ್ಷಣ ಕ್ಷಣಕ್ಕೂ ಅವನನ್ನು ಕಿತ್ತು ತಿನ್ನುವ ಹಾಗೆ, ಅವನನ್ನ ನುಂಗುವ ಹಾಗೆ ಕಾಡ್ಲಿಕ್ಕೆ ಶುರುವಾಯ್ತು. ಅಷ್ಟಕ್ ಸರಿಯಾಗಿ ಮತ್ತೊಂದು ಎಡವಟ್ಟಾಯ್ತಲ್ಲಿ. ಕಾಲಸ್ಯ ದುಹಿತಾ ಕಾಚಿತ್ ತ್ರಿಲೋಕೀಂ ಪತಿಮಿಚ್ಛತಿ ಪರ್ಯಟಂತಿ ನ ಬರ್ಹಿಷ್ಮನ್ ಪ್ರತ್ಯನಂದತ ಕಶ್ಚನ. ಕಾಲನ ಮಗಳೊಬ್ಳಿದ್ಲು. 3 ಲೋಕಗಳಲ್ಲೂ ಅವಳಿಗೆ ಓಡಾಟ ಇತ್ತು. ಎಲ್ಲಿ ಹೋದ್ರು ಎಲ್ಲರ ಹತ್ರ ಕೇಳುದು, ನನ್ ಗಂಡ ಆಗು, ನನ್ನನ್ನು ಮದುವೆ ಆಗು. ಯಾರನ್ನು ಹೋದ್ರು ತ್ರಿಲೋಕೀಂ ಪತಿಮಿಚ್ಛತಿ, 3 ಲೋಕಗಳಲ್ಲಿ ಎಲ್ಲರ ಹತ್ರ ಹೋಗುದು, ನೀನ್ ನನ್ ಗಂಡ ಆಗು ಅಂತ. ಆದ್ರೆ ಯಾರು ಕೂಡ ಅವಳನ್ನ ಮದುವೆ ಆಗ್ಲಿಕ್ಕೆ ಇಷ್ಟನೇ ಪಡ್ತಿರ್ಲಿಲ್ಲ. 3 ಲೋಕ ಸುತ್ತಿಯೂ ಕೂಡ ಅವಳಿಗೆ ಒಪ್ಪಿಗೆಯಿಂದ ಯಾರು ಬಾ ನಾನೇನು ಮದುವೆ ಆಗ್ತೇನೆ ಅಂತ ಒಬ್ರು ಹೇಳಿಲ್ಲ. ದೌರ್ಭಾಗ್ಯೇನಾತ್ಮನೋ ಲೋಕೆ ವಿಶ್ರುತಾ ದುರ್ಭಗೇತಿ ಸಾ ಯಾಂ ತುಷ್ಟೋ ರಾಜಋಷಯೇ ಪಿತಾದಾತ್ ಪೂರವೇ ವರಂ. ಅವಳಲ್ಲಿ ಸೌಂದರ್ಯ ಇರ್ಲಿಲ್ಲ, ಆದ್ರಿಂದಾಗಿ ಯಾರು ಅವಳನ್ನು ಇಷ್ಟಪಡ್ತಿರ್ಲಿಲ್ಲ. ಒಂಥರ ಅವಳು ಬಂದಲ್ಲೆಲ್ಲ ಒಂಥರ ಎಲ್ಲ ಕಷ್ಟಗಳೇ, ನಷ್ಟಗಳೇ, ಒದ್ದಾಟಗಳೇ, ಕಿರಿಕಿರಿಗಳೇ.
ಮುಗಿಯುವುದೇ ಇಲ್ಲ. ಒಂದು ರಗಳೆ ಮುಗಿಯಿತು ಅಂತ ಸಮಾಧಾನ ಪಡುವ ಅನ್ನುವಷ್ಟರಲ್ಲಿ ಇನ್ನೊಂದು ರಗಳೆ. ಇವಳು ಇದ್ದಲ್ಲೆಲ್ಲ ಬರೀ ರಗಳೆನೆ. ಆದ್ರಿಂದಾಗಿ ಗಳಿಗೆ ಹೊತ್ತು ಇವಳನ್ನ ಯಾಕೆ ಮೈಗೆ ಕಟ್ಕೊಳ್ಬೇಕು ಅಂತ ಎಲ್ರೂ ದೂರ ಇಟ್ಟಿದ್ರು. ಇವಳಿಂದಾಗಿನೇ ಈ ಬಹುಶಃ ಇವಳನ್ನ ಮದುವೆ ಆದವನು ಒಬ್ನೇ. ಬಹಳ ಚೆನ್ನಾಗಿ ಹೇಳ್ತಾರೆ, ಯಾರು ಯಯಾತಿಯ ವೃದ್ಧಾಪ್ಯವನ್ನ ಸ್ವೀಕರಿಸಿ ಸಮಾಧಾನ ಕೊಟ್ಟಲ್ಲ, ಆ ಪೂರ್ವ ಒಬ್ಬ ಬಾ ನಾನ್ ನಿನ್ನನ್ ಮದುವೆ ಆಗ್ತೇನೆ ಅಂತ ಅವಳನ್ನ ಮದುವೆ ಆಗಿದ್ದ. ಅವನೊಬ್ಬನೇ ಅವಳಿಗೆ ಆ ಕಾಲನ ಮಗಳಿಗೆ ರಕ್ಷಣೆಯನ್ನು ಕೊಟ್ಟವಳು, ಆಶ್ರಯವನ್ನು ಕೊಟ್ಟವಳು. ಕದಾಚಿದಟಮಾನಾಸ ಬ್ರಹ್ಮಲೋಕಾನ್ ಮಹೀಂ ಗತಂ ವೌರೇ ಬೃಹದ್ವತಂ ಮಾಂತು ಜಾನಂತಿ ಕಾಮಮೋಹಿತ. ಹೀಗೆ ಆ ಜರೆ ಸಂಚಾರ ಮಾಡ್ತಾ ಇರ್ಬೇಕಾದ್ರೆ ಕಾಲನ ಮಗಳು ಬ್ರಹ್ಮಲೋಕದಿಂದ ನಾನು ಭೂಮಿಗೆ ಬಂದಿದ್ದೆ, ನಾರದ್ರು ಹೇಳುವ ಕಥೆ. ನಾನು ನೈಷ್ಠಿಕ ಬ್ರಹ್ಮಚರ್ಯ ಇದ್ದವನು. ಇದನ್ ತಿಳಿದು ಕೂಡ ಅವಳು ನನ್ನ ಹತ್ರ ಬಂದು ನನ್ನನ್ ಮದುವೆ ಆಗು ಅಂತ. ನಾನು ಒಪ್ಲಿಲ್ಲ ಅವಳ ಪ್ರಪೋಸಲ್ಗೆ, ಬೇಡ ಅಂದೆ, ನನಗೆ ಇಷ್ಟ ಆಗ್ಲಿಲ್ಲ. ಮೈ ಸಂರಭ್ಯ ವಿಪುಲಂ ಅದಾಚ್ಛಾಪಂ ಸುದುಃಶಹಂ ಥಾತು ಮರ್ಹಸಿ ನೈಕತ್ರ ಮದ್ಯಾಜ್ಞಾ ವಿಮುಖೋ ಮುನಿ. ಅವಳಿಗೆ ಸಿಟ್ಟು ಬಂತು. ಕನ್ನಡಿ ಮುಂದೆ ಒಂದ್ಸರ್ತಿ ಮುಖ ನೋಡ್ಕೊಂಡು ಆಮೇಲೆ ತಾನೇ ಇನ್ನೊಬ್ರ ಹತ್ರ ಕೇಳ್ಬೇಕು ನಾನು ಒಪ್ಪಿಗೆನಾ ಅಂತ. ನೋಡ್ಕೊಂಡೇ ಇಲ್ಲ, ಬಂದು ಬೆನ್ನು ಬಿದ್ದು ಮದುವೆ ಆಗಲು ಅಂತ ದುಂಬಾಲು ಬಿದ್ದು, ನಾನು ಪರಮ ನೈಷ್ಠಿಕ ವ್ರತದಲ್ಲಿದ್ದವನು, ನನಗೆ ಈ ಮದುವೆ ಎಲ್ಲ ಬೇಡ ಅಂತಾನೆ ನಾನು ಇಷ್ಟು ದೂರದಲ್ಲಿ ಕೂತದ್ದು. ಇವಳು ಬಂದು ಬೆನ್ನು ಹಿಡಿದು ಒಳ್ಳೆ ಕಾಟ ಕೊಡ್ಲಿಕ್ಕೆ ಬಂದಾಗ ನಾನು ಸ್ವಲ್ಪ ಖಡಾಖಂಡಿತವಾಗಿ ಹೇಳಿದೆ, ಸುಮ್ನೆ ನನ್ ಬೆನ್ನು ಹಿಂದೆ ಬಿಟ್ಟು ನಿನ್ ಟೈಮ್ ವೇಸ್ಟ್ ಮಾಡ್ಕೋಬೇಡ, ಯಾರಾದ್ರೂ ಸಿಗೋರಿದ್ರೆ ಅವ್ರ ಹತ್ರ ಹೋದ್ರೆ ನಿನ್ ಬದುಕಾದ್ರೂ ಸುಖವಾಗತ್ತೆ, ಹೊಟೋಗ್ ಅಂತ ಬೈದೆ. ಅವಳಿಗೆ ಸಿಟ್ಟು ಬಂದು ಅವಳೇ ವಾಪಸ್ ನಂಗೆ ಶಾಪ ಕೊಟ್ಲು. ಓ ಮುನಿ, ನಾನು ಇಷ್ಟು ಪ್ರೀತಿಯಿಂದ ನಿನ್ನನ್ನ ಪ್ರಾರ್ಥಿಸಿದ್ರು ಚೂರೂ ಕರುಣೆ ತೋರದೆ ತಿರಸ್ಕರಿಸ್ಬಿಟ್ಟೆ ಅಲ್ವಾ. ನೀನು ಎಲ್ಲೂ ಒಂದು ಕಡೆ ಸ್ಥಿರವಾಗಿ ಇರುವುದಕ್ಕೆ ನಿನ್ಗೆ ಅವಕಾಶ ಇಲ್ಲದೆ ಇರಲಿ, ನೀನು ಚರನಾಗು, ಎಲ್ಲಾ ಕಡೆ ಬರೀ ಓಡಾಡ್ತಾನೆ, ನೀನು ತ್ರಿಲೋಕ ಸಂಚಾರಿಯಾಗಿರು, ನೀನ್ ಒಂದ್ ಕಡೆ ನಿಲ್ಲಿಗೆ ಜಾಗ ಸಿಗಬಾರ್ದು, ಹಾಗೆ ಓಡಾಡು ಅಂತ ಶಾಪ ಕೊಟ್ಲು. ನನಗೇನು, ಒಂದ್ ಕಡೆ ಇದ್ರು ಅದೇ ಕೆಲಸ, ಎಲ್ಲಾ ಕಡೆ ಹೋದ್ರು ಹಾಡಿದ್ದನ್ನೇ ಹಾಡುವುದು ಕಿಸ್ಬಾಯಿ ದಾಸ. ನನಗೆ ಎಲ್ಲೂ ಒಂದ್ ಕಡೆದ್ದೇ ಇದೇ ಹೇಳ್ಬೇಕು, ಇಲ್ಲೇ ಹೇಳ್ಬೇಕು, ಹೀಗೆ ಹೇಳ್ಬೇಕು ಅಂತಿಲ್ಲ. ಹೋದಲ್ಲೆಲ್ಲ ಭಗವಂತನ ನಾಮಸ್ಮರಣೆ ಆದ್ರೆ ಸಾಕು. ನಾನು ಒಂದು ದಾರಿ ತೋರಿಸಿದೆ ಅವಳ ಸಿಟ್ಟನ್ನು ಸ್ವಲ್ಪ ಕಮ್ಮಿ ಮಾಡ್ಲಿಕ್ಕೋಸ್ಕರ. ನೋಡು, ಒಬ್ಬ ಯವನ ರಾಜ ಇದ್ದಾನೆ, ಅವನ ಹೆಸರು ಭಯ ಅಂತ. ನೀನು ಅವನ ಹತ್ರ ಹೋಗು, ಆಗ ನಿನಗೆ ಏನಾದ್ರೂ ಸ್ವಲ್ಪ ಅನುಕೂಲ ಆಗ್ಬಹುದು ಅಂತ ತಿಳಿಸಿದಾಗ, ನಾನು ಅವಳನ್ನು ಒಪ್ಲಿಲ್ಲ ಅನ್ನುವ ಕಾರಣ ಸಿಟ್ಟು ಬಂದಿದ್ರು. ನಾನು ಒಂದು ದಾರಿ ತೋರಿಸಿದೆ ಅನ್ನುವ ಸಮಾಧಾನದಿಂದ ಸೀದಾ ಭಯನಲ್ಲಿಗೆ ಹೋದ್ಲು. ಅವನನ್ನು ಹೋಗಿ ಕೇಳ್ಕೊಂಡ್ಲು, ಪ್ಲೀಸ್ ನನ್ನನ್ನು ಮದುವೆ ಆಗು ಅಂತ ಆ ಭಯನನ್ನು ಹೋಗಿ ಕೇಳಿದ್ಲು. ಋಷಭಂ ಯವನಾನಾಂ ತ್ವಾ ವೃಣೇ ವೀರೇಪ್ಸಿತಂ ಪತಿಂ ಸಂಕಲ್ಪಸ್ತ್ವಯಿ ಭೂತಾನಾಂ ಕೃತಃ ಕಿಲ ನರಿಷ್ಯತಿ. ಯವನರಲ್ಲಿ ಶ್ರೇಷ್ಠನಾದ ನಾನು ನಿನ್ನನ್ನು ಮೆಚ್ಚಿದ್ದೇನೆ, ನೀನು ನನ್ನ ಗಂಡನಾಗು ಅಂತ ನಿನ್ನನ್ನು ಅಕ್ಕರೆಯಿಂದ ಕೇಳಿಕೊಳ್ತೇನೆ. ಪ್ರಾಣಿಗಳ ವಿಷಯದಲ್ಲಿ ಅವರನ್ನು ಸಂಹರಿಸಬೇಕು ಅನ್ನುವಂತಹ ನಿನ್ನ ಸಂಕಲ್ಪ ಎಂದೂ ಕೂಡ ವಿಫಲವಾಗುವುದಿಲ್ಲ. ಓ ಭಯವೇ, ನಿನ್ನ ಸಂಕಲ್ಪ ಸತ್ಯವಾಗುತ್ತೆ. ದ್ವಾವಿಮೌ ಅನುಶೋಚಂತಿ ಬಾಲಾವಸದವಗ್ರಹೌ ಯೋ ಲೋಕಶಾಸ್ತ್ರೋಪನತಂ ನರಾತಿ ನತದಿಚ್ಛತಿ. ಲೋಕಕ್ಕೆ ವಿರುದ್ಧವಾಗದ್ದು ಶಾಸ್ತ್ರವಿಹಿತವಾದ, ಮೇಲ್ನೋಟಕ್ಕೆ ಶಾಸ್ತ್ರವಿಹಿತವಾಗಿರುವ, ಆದ್ರೆ ಲೋಕ ವಿರುದ್ಧವಾಗಿದ್ದರೂ ದ್ವಾವಿಮೌ ಅನುಶೋಚಂತಿ ಬಾಲೌ ಅವಗ್ರಹೌ ಯೋ ಲೋಕಶಾಸ್ತ್ರೋಪನತಂ ನರಾತಿ ನ ತದಿಚ್ಛತಿ. ಅವಳು ಎಲ್ರತ್ರ ಹೋಗಿ ಕೇಳ್ತಿದ್ಲಲ್ವಾ ಮದ್ವೆ ಆಗು ಅಂತ ಕೇಳಿದವರು ಆಗ್ತಿರ್ಲಿಲ್ಲ. ಇನ್ನು ಕೆಲವೊಂದ್ ಸರ್ತಿ ಇವರಿಗೆ ಇಷ್ಟ ಅಲ್ಲ ಅಂದ್ರು, ಬಾ ನಿನ್ನ ಮದುವೆ ಆಗ್ತೇನೆ ಅಂತ ಹೇಳಿದ್ರೆ ಅದು ಒಂಥರದ ಪ್ರವೃತ್ತಿ. ಇದರ ತಾತ್ಪರ್ಯ ಏನು ಅಂದ್ರೆ, ಕೇಳಿದಾಗ ಕೊಡದೇ ಇದ್ದವನು, ಬೇಡ ಅಂತಿದ್ರು ತಗೋ ಅಂತ ಕೊಟ್ಟವನು. ಇವರಿಬ್ರು ಎಡವಟ್ಟುಗಳು, ಲೋಕದಲ್ಲಿ ಬಹಳ ಉಪದ್ರವಕಾರಿಗಳು. ಇವರಿಬ್ಬರ ಬಗ್ಗೆಯೂ ಕೂಡ ಬಲ್ಲವರು ಬೇಜಾರು ಮಾಡ್ಕೊಳ್ತಾರೆ. ಕೇಳಿ ಸಿಗದೇ ಇದ್ದ ಒಂದು ದುಃಖ, ಬೇಡ ಅಂದ್ರು ದಕ್ಕಿದ ಪಾಪ,
ಬೇಡ ಅಂತ ಹೇಳಿದ್ರೆ ಆದ್ರೂ ತಗೊಂಡು ಕೊಟ್ಟು ಬಿಡ್ತಾರೆ. ಅಯ್ಯೋ ಇದನ್ನ ತಗೊಂಡು ಏನ್ ಮಾಡುದು ಅಂತ ಒದ್ದಾಡ್ತಾನೆ. ಇಂಥವ್ರ ಬಗ್ಗೆ ದೊಡ್ಡವ್ರು ಬೇಜಾರು ಮಾಡ್ಕೋತಾರೆ, ಅಯ್ಯೋ ಪಾಪ ಅಂತ. ಅಥೋ ಭಜಸ್ವ ಮಾಂ ಭದ್ರ, ತಾನಾಗಿ ಕಾಲ ಬುಡಕ್ಕೆ ಬಂದು ಒಂದು ಅದೃಷ್ಟದ ಹಾಗೆ ನಿನ್ನ ಮುಂದೆ ಇದ್ದೇನೆ, ಒಪ್ಪಿಕೊಂಡ್ರೆ ನಿನ್ನ ಬದುಕು ಮಂಗಳಮಯವಾಗುತ್ತೆ. ಭಜತಿ ಮೇ ದಯಾಂ ಕುರು, ಯಾವಾಗ್ಲೂ ನಾವು ನಾವೇನ್ ಬೇಕು ಅಂತ ಬಯಸ್ತಾ ಅದರ ಬೆನ್ನ ಹಿಂದೆ ಹೋಗ್ತೇವೆ, ನಮ್ಮನ್ನೇನ್ ಬಯಸಿಕೊಂಡು ಬರುತ್ತೋ ಅದಕ್ಕೆ ಬೆನ್ನು ತೋರಿಸ್ತೇವೆ. ಇದೇ ಎಲ್ಲರ ದುಃಖಕ್ಕೆ ಕಾರಣ. ಯಾವುದು ನಮ್ಮನ್ನ ಬಯಸಿಕೊಂಡು ಬರುತ್ತೋ ಅದನ್ನ ಬಯಸಿದ್ರೆ ತನ್ನಿಂದ ತಾನೇ ಬದುಕು ಸುಖವಾಗುತ್ತೆ. ಆದ್ರೆ ಏತಾವಾನ್ ಪೌರುಷೋ ಧರ್ಮೋ, ಯಾರು ನಮ್ಮನ್ನು ಕೇಳ್ಕೊಂಡು ಬರ್ತಾರೆ ಅದನ್ನ ತ್ಯಾಗ ಮಾಡ್ತೇವೆ, ನಾವು ಯಾವ್ದನ್ನು ಕೇಳ್ಕೊಂಡು ಹೋಗ್ತೇವೆ ಅದು ನಮ್ಮನ್ನು ತ್ಯಾಗ ಮಾಡುತ್ತೆ. ಈ ಸ್ಥಿತಿಯಲ್ಲೇ ಎಲ್ಲರೂ ಕೂಡ ದುಃಖಕ್ಕೆ ಒಳಗಾಗುವುದು. ಅದರಿಂದಾಗಿ ನಿಜವಾಗಿ ದೀನರಲ್ಲಿ ಕೇಳಿಕೊಂಡು ಬಂದಂತಹ ನನ್ನಲ್ಲಿ ಅನುಕಂಪೆ ತೋರ್ಬೇಕಾದ್ದು ನಿನ್ನ ಕರ್ತವ್ಯ. ಕಾಲಕನ್ಯೋದಿತ ವಚೋ ನಿಶಮ್ಯ ಯವನೇಶ್ವರ ಚಿಕೀರ್ಷುರ್ ದೇವ ಗುಹ್ಯಂಸ ಸಸ್ಮಿತಂ ತಾಮ ಭಾಷುತ. ಆ ಯವನ ರಾಜ ಅವಳಿಗೆ ಹೀಗೆ ನಗುತ್ತಾ ಕೆಲವು ಮಾತುಗಳನ್ನು ಹೇಳಿದ. ಅವನು ಒಪ್ಪಿಕೊಂಡ ಬೇಡ ಹೇಳಿದ್ನ ಅಂತ ನಾಳೆ ನೋಡೋಣ. ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾ ನಿಸೃತ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ತಪಸ್ವಿನೋ ದಾನಪರ ಯಶಸ್ವಿನೋ ಮನಸ್ವಿನೋ ಮಂತ್ರವಿದ ಸುಮಂಗಲ